ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗ ಕಾಂಗ್ರೆಸ್ ಮತ್ತು RSS ಹಿಂದೂ ಮಹಾಸಭಾ ಸಮಾನವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿರೋಧಿಸಿದೆ. BSP ಇಂದ ಬಿಜೆಪಿಗೆ ಹೋಗಿರ್ತಕ್ಕಂಥ ಒಬ್ಬ ದಲಿತ ಸಮುದಾಯದ ಮೀರ್ ಸಾಧಕ್ ಇವತ್ತು ಬಿಜೆಪಿ ಅವರಿಗೆ ಈ ಅಜೆಂಡಾವನ್ನ ಕೊಟ್ಟರು. ಬಿಜೆಪಿಗೆ ಹೋಗಿರ್ತಕ್ಕಂಥ ಮೀರ್ ಸಾಧಕ್ ಅವ್ರಿಗೇನು ಹೆಸರು, ಅಡ್ರೆಸ್, ಕುಲ, ಗೋತ್ರ, ಆಧಾರ್ ಕಾರ್ಡ್ ಏನಿಲ್ವಾ ಸರ್? ಅಥವಾ ಅವ್ರ ಹೆಸರು ಹೇಳಿಕೆ ಏನಾದ್ರು ಭಯನಾ? ಬಿಜೆಪಿಗೆ ಹೋದಂತ N ಮಹೇಶ್ ಈ ಸಮಾಜದ ಮೀರ್ ಸಾಧಕ್ ಇವತ್ತು ಬಿಜೆಪಿಯ ಮುಖಾಂತರ SC STಗಳನ್ನ ಪರ್ಟಿಕ್ಯುಲರ್ ಆಗಿ ಅಂಬೇಡ್ಕರ್ ವಾದಿಗಳನ್ನ ದಿಕ್ತಪ್ಪಿಸ್ಲಿಕ್ಕೆ, ಈ ಸಮಾಜದ ಓಟನ್ನ ಬಿಜೆಪಿ ಹಾಕ್ಸ್ಲಿಕ್ಕೆ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳಿಕ್ಕೆ, ಅವರ ಜಯಂತಿಯನ್ನ ಆಚರಣೆ ಮಾಡ್ಲಿಕ್ಕೆ ಸಿದ್ಧ ಇಲ್ಲದೆ ಇದ್ದಂತವ್ರು ಇವತ್ತು ಭೀಮ ಸಮ್ಮೇಳನ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅಂದ್ರೆ ಇದ್ರ ಉದಾರ ಏನಿರ್ಬೋದು? ಯಾವ ಕಾಂಗ್ರೆಸ್ನವರು, ಯಾವ ಬಿಜೆಪಿ ಅಥವಾ RSS ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗ ಸಂಪೂರ್ಣವಾಗಿ ಅವರಿಗೆ ವಿರುದ್ಧ ಇದ್ರು, ಅವರು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ್ರೆ ವೋಟ್ ಬರುತ್ತೆ ಅನ್ನೋಂಥದ್ದು ಒಂದು ಅವರ ಚಿಂತನೆ. ಕಾಂಗ್ರೆಸ್ ಅವ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಲಿಕ್ಕೆ ನೈತಿಕತೆ ಇಲ್ಲ, ಹಾಗೆ ಬಿಜೆಪಿ ಅವ್ರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಲಿಕ್ಕೆ ನೈತಿಕತೆ ಇಲ್ಲ. ಯಾರಿಗಿದೆ ಸರ್? ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳುವ ನೈತಿಕತೆ ಈ ದೇಶದಲ್ಲಿ ಯಾರಿಗಿದೆ? ಯಾರು ಈ ದೇಶದಲ್ಲಿ ಸಂವಿಧಾನದ ಪರವಾಗಿದ್ದಾರೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತವನ್ನ ಒಪ್ಪಿಕೊಂಡಿರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ ಇದೆಯೋ ಅದೇ ಬಹುಜನ್ ಸಮಾಜ್ ಪಾರ್ಟಿ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಲಿಕ್ಕೆ ನೈತಿಕ. ಅವತ್ತು ನೆಹರು ಕೂತಿದ್ದ ಜಾಗದಲ್ಲಿ ಇವತ್ತು ನರೇಂದ್ರ ಮೋದಿ ಕೂತಿದ್ದಾರೆ. ನರೇಂದ್ರ ಮೋದಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ವಿರೋಧಿ. ಒಬ್ಬ ಕೇಂದ್ರದ ಗೃಹ ಮಂತ್ರಿ ಬಿಜೆಪಿ ಅಮಿತ್ ಶಾ ಅವಹೇಳನ ಮಾಡ್ತಾರೆ, ಆದ್ರೆ ಬಿಜೆಪಿ ಒಳಗಡೆ ಇರತಕ್ಕಂತ SC ST MLA MP ಗಳು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರುಗಳು ಒಬ್ರು ಕೂಡ ಅಮಿತ್ ಶಾ ವಿಚಾರದಲ್ಲಿ ತುಟಿಕ್ ಪಿಟಿಕ್ ಅಂತ ಇಲ್ಲ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥವ್ರನ್ನೇ ಬಾಯಿ ಕಟ್ಟಿದ ನಾಯಿಗಳು ಅಂತ ಹೇಳಿದ್ರು. ಬಾಯಿ ಕಟ್ಟಿದ ನಾಯಿಗಳು, ಮಜಲ್ ಡಾಗ್ಸ್ ಅಂತ ಕರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಮೀಸಲು ಕ್ಷೇತ್ರಗಳಿಂದ ಆಯ್ಕೆ ಆದಂತ SC ST ಜನಪ್ರತಿನಿಧಿಗಳು ಮೂಗುದಾರ ಹಾಕಿಸಿಕೊಂಡ ಎತ್ತುಗಳ ತರ ಇದ್ದಾರೆ, ಬಾಯಿ ಕಟ್ಟಿಸಿಕೊಂಡಂತ ನಾಯಿಗಳ ತರ ಇರ್ತಾರೆ ಅಂತ ಇವತ್ತು ಬಿಜೆಪಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಮಿತ್ ಶಾ ಅಪಮಾನ ಮಾಡಿದ್ರು. ಇವತ್ತು ಅದ್ರ ವಿರುದ್ಧ ತುಟಿ ಬಿಡದೆ ಇರ್ತಕ್ಕಂಥವ್ರು ಇಂಥವ್ರನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಯಿ ಕಟ್ಟಿದ ನಾಯಿಗಳು ಅಂತ ಹೇಳಿದ್ದು. ಆ ಬಾಯಿ ಕಟ್ಟಿದ ನಾಯಿಗಳು ಅಂತ ಯಾರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರೆದ್ರು, ಅದೇ ಜನ ಇವತ್ತು ಅಂಬೇಡ್ಕರ್ ಅವರ ನಲ್ಲಿ ಭೀಮ ಸಮ್ಮೇಳನ ಮಾಡೋಣ ಅಂತ ಹೇಳಿ SC STಗಳನ್ನ ಓಲೈಕೆ ಮಾಡ್ಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ, ಮನೆ ಮನೆಗೆ ಬರ್ತಾ ಇದ್ದಾರೆ. ಕೊನೆಗೆ ನಾಚಿಕೆ, ಮಾನ, ಮರ್ಯಾದೆ ಅಂತ ಏನಾದ್ರು ಇದ್ರೆ ಮೊದಲು ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಆಚೆ ಬರಬೇಕು. ಇವರೇನಾದ್ರು ಸ್ವಾಭಿಮಾನಿಗಳಾಗಿದ್ದಾರೆ, ನಿಜವಾಗ್ಲೂ ಅಂಬೇಡ್ಕರ್ ವಾದಿಗಳಾಗಿದ್ರೆ, ಅಂಬೇಡ್ಕರ್ ಮೇಲೆ ಗೌರವ ಇದ್ರೆ ಇವರು ಬಿಜೆಪಿಯನ್ನ ಬಿಟ್ಟು ಆಚೆ ಬಂದು ನಿಂತ್ಕೊಂಡು ಭೀಮ ಸಮ್ಮೇಳನ ಮಾಡಿ. ಕಾಂಗ್ರೆಸ್ ಅಂಡ್ ಗಾಂಧಿ ನಂಬರ್ 1 ಎನಿಮೀಸ್ ಆಫ್ ಅನ್ಟಚಬಲ್ಸ್ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್. ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರ ಮೊದಲನೇ ಶತ್ರು ಅಂತ ಹೇಳಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ವಿಶ್ವದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ಇದೆ. ಇಡೀ ಪ್ರಪಂಚದ ಅದ್ಭುತವಾದ ಸಂವಿಧಾನವನ್ನು ಕೊಟ್ಟಂತಹ ಮೇರು ವ್ಯಕ್ತಿತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಇದಾದ ಬಳಿಕ ಸಂವಿಧಾನ ಬಂದಿದೆ. ಸಂವಿಧಾನದ ಅಡಿನಲ್ಲಿ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಂದು ಜಾತಿ, ಜನಾಂಗ, ಧರ್ಮದವರು ನಾವು ಇಲ್ಲಿ ಬದುಕನ್ನು ಕಂಡುಕೊಂಡಿದ್ದೀವಿ. ಆ ಸಂವಿಧಾನದ ಅಡಿಯಲ್ಲಿ ರಕ್ಷಣೆ ಮತ್ತು ಹಕ್ಕನ್ನು ಪಡ್ಕೊಂಡಿದ್ದೀವಿ. ಆದರೆ ಇತ್ತೀಚೆಗೆ ಕೆಲವೊಂದು ರಾಜಕೀಯ ಪಕ್ಷಗಳು ದಲಿತರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪೊಲಿಟಿಕಲ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಹೊರಟಿದ್ದಾರಾ ಅನ್ನೋ ಒಂದು ಚರ್ಚೆ ತುಂಬ ಗಂಭೀರವಾಗಿ ನಡೀತಾ ಇದೆ. ಹಾಗಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರ ಸೊತ್ತು? ಇದು ಇವತ್ತಿನ ಕಾಲಘಟ್ಟದಲ್ಲಿ ರಾಜಕೀಯವಾಗಿ ವಿಶ್ಲೇಷಣೆ ಆಗ್ತಿರ್ತಕ್ಕಂಥ ವಸ್ತು. ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನೊಟ್ಟಿಗೆ BS ರಾಜ್ಯ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಅವರು ಇದ್ದಾರೆ. ಡಾಕ್ಟರ್ ಕೃಷ್ಣಮೂರ್ತಿ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಸರ್ ನಮಸ್ಕಾರ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ಶಕ್ತಿ, ದಲಿತರು ಏನು ಅನ್ನೋದು ಇವಾಗ ಎಲ್ಲ ಪಕ್ಷಗಳಿಗೂ ಅರ್ಥ ಆಗ್ತಾ ಇದೆ ಸರ್. ಕಾಂಗ್ರೆಸ್ನವ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು, ಸಂವಿಧಾನದ ಹೆಸರು ಬೇಕು. ಬಿಜೆಪಿಯವ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಬೇಕು ಮತ್ತು ಸಂವಿಧಾನ ಬೇಕು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಹೋರಾಟಗಳಿಗೆ ಅಡ್ಡಿಪಡಿಸಿದ್ದು ಅಥವಾ ಕಲ್ಲು ಹಾಕಿದಂಥದ್ದು ಆವತ್ತು ಕಾಂಗ್ರೆಸ್, ಅವತ್ತು BJP ಇರಲಿಲ್ಲ, RSS ಇತ್ತು. ಕಾಂಗ್ರೆಸ್ ಜೊತೆಗೆ ಅವತ್ತು RSS ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗ ಕಾಂಗ್ರೆಸ್ ಮತ್ತು RSS ಹಿಂದೂ ಮಹಾಸಭಾ ಸಮಾನವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ವಿರೋಧಿಸಿದರು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ 1917ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ 21 ವರ್ಷ ತುಂಬಿದಂಥ ಪ್ರತಿಯೊಬ್ಬರಿಗೂ ಓಟ್ ಹಾಕ್ತಕ್ಕಂಥ ಹಕ್ಕು ಬೇಕು, ವಯಸ್ಕ ಮತದಾನ ಪದ್ಧತಿ ಬೇಕು, SC STಗಳಿಗೆ ಪ್ರತ್ಯೇಕ ಚುನಾಯಿಕಗಳು ಬೇಕು, ಅಸ್ಪೃಶ್ಯತೆ ಕಾಯ್ದೆ ನಿಷೇಧ ಆಗಬೇಕು, ಅಸ್ಪೃಶ್ಯತೆ ನಿಷೇಧ ಮಾಡ್ತಕ್ಕಂಥ ಕಾಯ್ದೆಯನ್ನು ತರಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೌತ್ ಬರೋ ಕಮಿಷನ್ ಮುಂದೆ ಮನವಿ ಕೊಟ್ಟಾಗ ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮೂರು ವಿಚಾರಧಾರೆಗಳನ್ನು ವಿರೋಧಿಸಿದಂಥವ್ರು ಕಾಂಗ್ರೆಸ್ನವರು. ಅವತ್ತಿನ್ನೂ RSS ಜನ್ಮ ತಾಳಿರಲಿಲ್ಲ.
ಸೊ ಅಂಬೇಡ್ಕರ್ ಹೇಳ್ದಂಗೆ SC/STಗಳಿಗೆ ಪ್ರತ್ಯೇಕ ಚುನಾಯಿಕಗಳು ಬೇಡ, ಸೆಪ್ರೇಟ್ ಎಲೆಕ್ಟ್ರೇಟ್ ಬೇಡ, ಈ ದೇಶದಲ್ಲಿ ವಯಸ್ಕ ಮತದಾನ ಪದ್ಧತಿ ಬೇಡ ಅಂದರೆ ಇದು ಕಾಂಗ್ರೆಸ್ನ ಆವತ್ತಿನ ಗಾಂಧಿ, ತಿಲಕ್, ನೆಹರು ಅವರ ತಂದೆ ಮೋತಿಲಾಲ್ ನೆಹರು, ಅವತ್ತಿದ್ದಂಥ ಇಡೀ ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ವಿರೋಧಿಸ್ತು. ಸೊ ಆ ನಂತರ ಭಾಳ ದೊಡ್ಡ ಬೆಳವಣಿಗೆ ಆಯಿತು. 1924ಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕಾರಣಿ ಸಭಾ ಅಂತ ಹೇಳಿ ಒಂದು ಸಂಘಟನೆಯನ್ನು ಕಟ್ಟಿದ್ರು. ಆ ಸಂಘಟನೆಗೆ ವಿರುದ್ಧವಾಗಿ ಕಾಂಗ್ರೆಸ್ನಲ್ಲೇ ಇದ್ದಂಥ ಎಡ್ಗೆವಾರು, ಗೋಳ್ವರ್ಕರು, ಸಾರ್ವರ್ಕರ್ ಇವರೆಲ್ಲ ಸೇರಿಕೊಂಡು 1925ರಲ್ಲಿ RSSನ್ನು ಹುಟ್ಟಾಕಿದ್ದು. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿದಂತಹ ಬಹಿಷ್ಕೃತ ಹಿತಕಾರಣಿ ಸಭಕ್ಕೆ ತದ್ವಿರುದ್ಧವಾಗಿ ಅದನ್ನು ವಿರೋಧಿಸಲಿಕ್ಕೆ, ಅಂಬೇಡ್ಕರ್ ವಿಚಾರಧಾರೆಗಳನ್ನ ವಿರೋಧಿಸಲಿಕ್ಕೆ ಇವರು RSSನ್ನು ಕಟ್ಕೊಂಡು ಬಂದಂಥವ್ರು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದಂಥ ವಯಸ್ಕ ಮತದಾನ ಪದ್ಧತಿ ಆಗ್ಬೋದು, ಅಸ್ಪೃಶ್ಯತಾ ನಿಷೇಧ ಕಾಯ್ದೆ ಆಗ್ಬೋದು, ಪ್ರತ್ಯೇಕ ಚುನಾಯಿಕಗಳಾಗ್ಬೋದು, ಇದೆಲ್ಲವೂ ಕೂಡ ಆವತ್ತು ಕಾಂಗ್ರೆಸ್ನವರು ಕೂಡ ಅಂಬೇಡ್ಕರ್ ವಿಚಾರಧಾರೆಗಳಿಗೆ ವಿರುದ್ಧವಾಗಿದ್ದರು. ಈ ಮೂರು ಬೇಡಿಕೆಗಳಿಗೆ RSS ಪ್ರಾರಂಭ ಆದಂಥ ದಿನದಿಂದನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಿರುದ್ಧವಾಗಿದ್ದರು. ಈಗ ಒಳ್ಳೆ ವಿಚಾರವನ್ನು ಪ್ರಸ್ತಾಪ ಮಾಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅತಿ ಹೆಚ್ಚಾಗಿ ಈ ತುಳಿತುಕೊಳ್ಳದ ಒಳಗಾದವರು, ದಲಿತರುಗಳು ಜೈ ಭೀಮ್ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಈಗ ಜೈ ಭೀಮ್ ಸಮಾವೇಶನವನ್ನು ಮಾಡಲಿಕ್ಕೆ ಹೊಟ್ಟಿದ್ದಾರಲ್ಲ BJP ಅವರು ಅಂತ. ಇದಕ್ಕಿಂತ ದೊಡ್ಡ ಆಷಾಢಭೂತಿತನ ಬೇರೆ ಯಾವುದೂ ಇಲ್ಲ. BJPಯವರು ಭೀಮ ಸಮ್ಮೇಳನವನ್ನು ಮಾಡ್ತಾರಂತೆ. ನಿಮ್ಮ BSP ಅಥವಾ ನೀಲಿ ಕಲ್ಲರಿನ ಒಂದು ಫ್ಲಾಗು, ಆಹ್ವಾ ಬಾವಾ, ವೇದಿಕೆ, ಸೆಮಿನಾರ್ಗಳು, ಸಮಾವೇಶಗಳು ಎಷ್ಟು ಚೆನ್ನಾಗಿ ಪ್ಯಾಕೇಜ್ ಮಾಡ್ತಿದ್ರೆ ಅದೆಲ್ಲ ನೋಡಿದ್ದೀರಾ ಅಂತ. ಈಗ BJPಯವ್ರ ಹತ್ರ ಅಧಿಕಾರ ಇದೆ. ಹಾಗೆ BSPಯಿಂದ BJPಗೆ ಹೋಗಿರ್ತಕ್ಕಂಥ ಒಬ್ಬ ದಲಿತ ಸಮುದಾಯದ ಮೀರ್ ಸಾದಕ್ ಇವತ್ತು BJPಯವ್ರಿಗೆ ಈ ಅಜೆಂಡಾವನ್ನು ಕೊಟ್ಟು ಬರೀ ಕೇಸರಿ ಇಂದ ಏನೋ ಹೇಳಿದ್ರಿ, BJPಗೆ ಹೋಗಿರ್ತಕ್ಕಂಥ ಮೀರ್ ಸಾದಕ್ ಅವ್ರಿಗೇನು ಹೆಸರು, ಅಡ್ರೆಸ್ಸು, ಕುಲ, ಗೋತ್ರ, ಆಧಾರ್ ಕಾರ್ಡ್ ಏನಿಲ್ವಾ ಸರ್? ಅಥವಾ ಅವ್ರ ಹೆಸರು ಹೇಳಕ್ಕೆ ನಿಮ್ಗೆ ಏನಾದರೂ ಭಯನಾ ಅಂತ? ಅಲ್ಲ, ಭಯ ಏನಿಲ್ಲ, ಇಡೀ ಜಗತ್ತು ಗೊತ್ತಿದೆ. ಈಗ ಒಂದು ಸೆಗಣಿ ಅಂತಂದ್ರೆ ಓಪನ್ ಟಾಕ್ ಸರ್, ಜಗತ್ತು ಗೊತ್ತಿದೆ, ನನಗೆ ಗೊತ್ತಿದೆ. ನೀವು ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ನೇರವಾಗಿ ಬೇಕು. ಆ ಮೀರ್ ಸಾದಿಕ್ ಯಾರು, ಹೇಳಲಿಕ್ಕೆ ಯಾಕೆ ಭಯ ಅಂತ? ಅಲ್ಲಲ್ಲ, ಹೇಳಲಿಕ್ಕೇನು ಭಯ ಇಲ್ಲ. ಈಗಾಗಲೇ ನಾನು ಹಲವಾರು ಬಾರಿ ಮಾತಾಡಿದ್ದೀನಿ. BSPನಲ್ಲೇ ಇದ್ದು ಇಲ್ಲಿ ಗೆದ್ದು ಅಧಿಕಾರವನ್ನು ಅನುಭವಿಸಿ BJPಗೆ ಹೋದಂತಹ N. ಮಹೇಶ್ ಈ ಸಮಾಜದ ಮೀರ್ ಸಾದಕ್ ಇವತ್ತು BJPಗೆ ಹೋಗಿ BSPಯ ಮಾನ್ಯವರು ದಾದಾ ಸಾಹೇಬ್ ಕಾನ್ಶಿರಾಮ್ ಸಾಹೇಬರು ಕಲಿಸ್ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮತ್ತು ಸಂವಿಧಾನದ ಪರವಾದಂಥ ವಿಚಾರಗಳನ್ನು ಇವತ್ತು ದಲಿತ ಸಮಾಜವನ್ನು, SC/ST OBCಗಳನ್ನ ದಿಕ್ತಪ್ಪಿಸ್ಲಿಕ್ಕೆ ತನ್ನ ವೈಯಕ್ತಿಕ ಏಳಿಗೆಗೆ, ಅಧಿಕಾರ ದಾಹಕ್ಕೆ ಇವತ್ತು ಅವರು BJPಗೆ ಸೇರಿಕೊಂಡು ಇವತ್ತು BSPಯ ಎಲ್ಲ ಅಜೆಂಡಾಗಳನ್ನು ತಿರುಚಿ ಇವತ್ತು BJPಯ ಮುಖಾಂತರ SC/STಗಳನ್ನು ಪರ್ಟಿಕ್ಯುಲರಾಗಿ ಅಂಬೇಡ್ಕರ್ವಾದಿಗಳನ್ನ ದಿಕ್ತಪ್ಪಿಸ್ಲಿಕ್ಕೆ, ಈ ಸಮಾಜದ ಓಟನ್ನು BJPಗೆ ಹಾಕ್ಸ್ಲಿಕ್ಕೆ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ದೊಡ್ಡ ದುರಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡ್ತಾ ಇರ್ತಕ್ಕಂಥ ದೊಡ್ಡ ದ್ರೋಹ, ಅಂಬೇಡ್ಕರ್ ಸಿದ್ಧಾಂತಕ್ಕೆ ಮಾಡ್ತಾ ಇರ್ತಕ್ಕಂಥ ದ್ರೋಹ. ಯಾತಕ್ಕೆ ಅಂತಂದರೆ ಈ BJPಯವರಿದ್ದಾರಲ್ಲ, ಈ BJPಯ ತಾಯಿ RSS. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗ ಯಾವುದಾದ್ರೂ ಒಂದೇ ಒಂದು ಹೋರಾಟಕ್ಕೆ ಈ BJPಯವರು ಬಾಬಾ ಸಾಹೇಬ್ RSS ಅವರು ಸಪೋರ್ಟ್ ಮಾಡಿದ್ರ? 1946ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಗೆ ಚುನಾವಣೆಗೆ ನಿಂತಾಗ ಕಾಂಗ್ರೆಸ್ ಅಭ್ಯರ್ಥಿಗೆ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಇದೇ RSSಸು, ಹಿಂದೂ ಮಹಾಸಭಾ, ಇನ್ಕ್ಲೂಡಿಂಗ್ ಕಮ್ಯುನಿಸ್ಟ್ರು, ಸೋಷಿಯಲಿಸ್ಟ್ರು ಎಲ್ಲರೂ ಸೇರಿ ಒಬ್ಬ ಅಭ್ಯರ್ಥಿಯನ್ನು, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಗೆ ಹೋಗದೇ ಇರೋ ಥರ ಸೋಲಿಸಿದಂಥವರು ಕಾಂಗ್ರೆಸ್ಸು ಮತ್ತು RSS, ಅಂದರೆ ಇವತ್ತಿನ BJP. 75 ವರ್ಷ ಆಗಿದೆ ಸಂವಿಧಾನಕ್ಕೆ. ಈಗ ಸಾಕಷ್ಟು ಕಡೆ ಚರ್ಚೆ ಆಗ್ತಿದೆ, ಸಂವಿಧಾನ ಗೌರವ ದಿವಸ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ. ನೀವು ಹೇಳ್ತಿದ್ರಿ N. ಮಹೇಶ್ ಅವ್ರಿಗೆ ಅಷ್ಟೊಂದು ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶಕ್ಕೆ ಇನ್ಚಾರ್ಜ್ ಕೊಟ್ಟು ಸಂವಿಧಾನ ಗೌರವ ದಿವಸ ಅಂತ ಯಾಕೆ ಆಚರಣೆ ಮಾಡಲಿಕ್ಕೆ ಶಕ್ತಿ ಕೊಡ್ತಾ ಇದ್ರು ಅಂತ? ಈಗ BJPಯವ್ರಿಗೆ ಇಷ್ಟು ವರ್ಷಗಳ ಕಾಲ ಅಂಬೇಡ್ಕರ್ವಾದಿಗಳನ್ನು, SC/STಗಳನ್ನು ದಿಕ್ಕು ತಪ್ಪಿಸ್ತಕ್ಕಂಥ ನಾಯಕ ಇರಲಿಲ್ಲ. ಸೊ ಈಗ ಅಂಬೇಡ್ಕರ್ ಸಿದ್ಧಾಂತವನ್ನು BSPಯಿಂದ ಕಲ್ತ್ಕೊಂಡು ಅದನ್ನು ಕರಗತ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈಗ ಅವ್ರಿಗೆ ಸಿಕ್ಕಿದ್ದಾರೆ. ಅಂದರೆ BSPಯಲ್ಲಿ ಕಲಿತಂತಹ ಪೊಲಿಟಿಕಲ್ ವಾರ್ ಟೆಕ್ನಿಕಲ್ಗಳನ್ನ BJP ಫೇಸ್ನಲ್ಲಿ ಹೊಡಿತಾ ಇದ್ದಾರೆ. ಖಂಡಿತವಾಗ್ಲೂ ಮಾನ್ಯವರು ಕಾನ್ಶಿರಾಮ್ ಸಾಹೇಬರ ಏನು ಬಾಬಾ ಸಾಹೇಬರ ಸಿದ್ಧಾಂತ ಇದೆ, ಏನು ಸಂವಿಧಾನದ ವಿಚಾರಧಾರೆಗಳಿದೆ, ಆ ವಿಚಾರಧಾರೆಗಳು BSPಯಿಂದ ಹೊರತಾದಂಥ ಜನ ಯಾವತ್ತೂ ಮಾತಾಡ್ತಿರ್ಲಿಲ್ಲ. ಉದಾಹರಣೆಗೆ BJPಯವರು ಪರ್ಟಿಕ್ಯುಲರಾಗಿ BJP, ಕಾಂಗ್ರೆಸ್ಸು, ಕಮ್ಯುನಿಸ್ಟ್ರು, ಈ ದೇಶದಲ್ಲಿ ಎಷ್ಟು ಪೊಲಿಟಿಕಲ್ ಪಾರ್ಟಿಗಳಿದೆಯೋ
ಮಾನ್ಯವರು ದಾದಾ ಸಾಹೇಬ್ ಕಾನ್ಶಿರಾಮ್ಜಿಯವರು BSPಯನ್ನು ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಯಾವುದೇ ಪೊಲಿಟಿಕಲ್ ಪಾರ್ಟಿ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ನಾನು ಹೇಳ್ತಾ ಇರೋಂಥದ್ದು, ಯಾವ ಪೊಲಿಟಿಕಲ್ ಪಾರ್ಟಿಯ ಕಚೇರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರಲಿಲ್ಲ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು 1984ಕ್ಕಿಂತ ಹಿಂದೆ ಯಾವ ಪೊಲಿಟಿಕಲ್ ಪಾರ್ಟಿಯ ಕಚೇರಿಗಳಲ್ಲೂ ಆಚರಣೆ ಮಾಡಿಲ್ಲ. ಇದು ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳಿಕ್ಕೆ, ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸಿದ್ಧ ಇಲ್ಲದೆ ಇದ್ದಂಥವ್ರು ಇವತ್ತು ಭೀಮ ಸಮ್ಮೇಳನ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅಂದರೆ ಇದ್ರ ಉನ್ನಾರ ಏನಿರ್ಬೋದು? ಈ ವಿಚಾರಗಳನ್ನು ಅವರ ತಲೆಗೆ ತುಂಬಿ ತನ್ನ ವೈಯಕ್ತಿಕ ಲಾಭಕ್ಕೋಸ್ಕರ ಸಮಾಜವನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಹೊರಟಿರೋ ಅಂಥವ್ರು ಯಾರು ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಪರ್ಟಿಕ್ಯುಲರ್ ಆಗಿ BJP ಮತ್ತು RSS ಸಂಘ ಪರಿವಾರ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗಲೂ ಕೂಡ ಸಂಘ ಪರಿವಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಇತ್ತು. ಅದಕ್ಕೆ ಬಹಳ ಸ್ಪಷ್ಟವಾದಂಥ ಉದಾಹರಣೆ 1950 ಜನವರಿ 26 ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿದಾಗ ಈ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ, ಹಾಗಾಗಿ ಈ ಸಂವಿಧಾನವನ್ನು ನಾವು ಒಪ್ಪಲ್ಲ ಅಂತೇಳಿ RSSನವರು ಘಂಟಾಘೋಷವಾಗಿ ತಮ್ಮ ಪತ್ರಿಕೆ ಆರ್ಗನೈಸರಲ್ಲಿ ಬರೆದಿದ್ರು. ಸಂವಿಧಾನದ ವಿರುದ್ಧವಾಗಿ ಅವರು ಮಾತಾಡಿದರು. ಇವತ್ತು BJPಯವರು RSS ಅವರು ಯಾವ ಮುಖ ಹೊತ್ಕೊಂಡು ಸಂವಿಧಾನ ಗೌರವ ಅಭಿಯಾನ ಅಂತ ಮಾಡ್ತಾರೆ? ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನು ಅರ್ಪಣೆ ಮಾಡಿ ಈ ದೇಶದ ಹೆಣ್ಮಕ್ಕಳಿಗೆ ತಂದೆಯ ಆಸ್ತಿನಲ್ಲಿ ಸಮಪಾಲು ಕೊಡಬೇಕಂತೇಳಿ ಹಿಂದೂ ಕೋಡ್ ಬಿಲ್ಲನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡೋಕ್ಕೆ ಹೊರಟಂಥ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ದೊಡ್ಡ ಪ್ರೊಟೆಸ್ಟ್ ಮಾಡಿದವರು ಇದೇ RSS ಅವರು, ಸಂಘ ಪರಿವಾರ, ಹಿಂದೂ ಮಹಾಸಭಾದವರು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ನವರು ಕೂಡ ಅದರ ಜೊತೆಯಲ್ಲಿದ್ದರು. ಸೊ ಯಾವ ನೈತಿಕತೆ ಇದೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಗೆ ಹೋಗದೇ ಇರೋಂಗೆ ಸೋಲಿಸಿದವರು ಇವರು? ಸರ್, ಈಗ ನೀವು BJPಗೆ ಹೇಳ್ತಾ ಇದ್ರಿ, ಕಾಂಗ್ರೆಸ್ನವರು ಅದೇ ಕತೆ, ಜೈ ಭೀಮ್, ಜೈ ಸಂವಿಧಾನ್, ಜೈ ಬಾಪು. ಅವರೊಂದು ಕಡೆ ಅಭಿಯಾನ, ಈ ಕಡೆ ಜೈ ಭೀಮ್ ಅಭಿಯಾನ, ಸಂವಿಧಾನ ಬಚಾವೋ ಅಭಿಯಾನ, ಗೌರವ ಅಭಿಯಾನ. ಈ ಟೋಟಲಿ ಈ ಒಂದು ವಿಚಾರಗಳನ್ನ ನೋಡಿದ್ರೆ ಅಂಬೇಡ್ಕರ್ ಅವರು ಮತ್ತು ದಲಿತರನ್ನ ಬಿಟ್ಟರೆ ಈ ಒಂದು ದೇಶದ ರಾಜಕೀಯ ಪಕ್ಷಗಳಿಗೆ ಅಸ್ತಿತ್ವ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆಯಾ? SC/STಗಳು ಅಥವಾ ಬಹುಜನ ಸಮಾಜ ಅಂತ ತಗೊಂಡ್ರೆ ನಾವು 85% ಇದ್ದೀವಿ. ಅದರಲ್ಲಿ SC/STಗಳನ್ನೇ ತಗೊಂಡ್ರೆ 30% ಇದ್ದೀವಿ. ಭಾಳ ದೊಡ್ಡ ಜನಸಂಖ್ಯೆಯನ್ನು ಬಿಟ್ಟು ಯಾವುದೇ ಪೊಲಿಟಿಕಲ್ ಪಾರ್ಟಿ ಡೆಮಾಕ್ರಸಿ ಒಳಗಡೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕೆ ಯಾವ ಕಾಂಗ್ರೆಸ್ನವರು, ಯಾವ BJP ಅಥವಾ RSS ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗ ಸಂಪೂರ್ಣವಾಗಿ ಅವ್ರಿಗೆ ವಿರುದ್ಧ ಇದ್ದರು, ಅವರು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಓಟ್ ಬರುತ್ತೆ ಅನ್ನೋಂಥದ್ದು ಒಂದು ಅವರ ಚಿಂತನೆ. ಸೊ ನೋಡಿ, ಕಾಂಗ್ರೆಸ್ನವ್ರು ಹೇಳೋದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದಲ್ಲ ಎರಡಲ್ಲ 3 ಬಾರಿ ಚುನಾವಣೆಯಲ್ಲಿ ಸೋಲಿಸಿದ್ರು. ಒಂದು ಸಂವಿಧಾನ ರಚನಾ ಸಭೆಗೆ ಸೌತ್ ಬಾಂಬೆನಲ್ಲಿ ನಿಂತ್ಕೊಂಡಾಗ ಸೋಲಿಸಿದ್ರು. ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈಸೂರು ಮತ್ತು ಕುಲ್ನಾ ಕ್ಷೇತ್ರದಿಂದ ಮುಸ್ಲಿಂ ಲೀಗ್ನ ಸಪೋರ್ಟ್ ತಗೊಂಡು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಗೆದ್ದು ಬಂದಾಗ ಆ ಗೆದ್ದು ಬಂದಂಥ ಕ್ಷೇತ್ರವನ್ನೇ ಪೂರ್ವ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ರು ಕಾಂಗ್ರೆಸ್ನವರು. ಏನು ವಿಚಾರ ಹೇಳ್ತಾ ಇದ್ದೀರಾ? ಈ BJP ಕೌಂಟ್ರ್ ಮಾಡ್ತಾರೆ ಕಾಂಗ್ರೆಸ್ನವ್ರಿಗೆ. ಕಾಂಗ್ರೆಸ್ ಅಂತ ಹೇಳಿ ಯಾಕೆ ದಲಿತರುಗಳು ಅವ್ರ ಹಿಂದೆ ಹೋಗ್ತೀರಾ? ನೀವು ದೇವ್ರ ಥರ ಪೂಜೆ ಮಾಡತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ನಿಮ್ಗೆ ಯಾವ ನೈತಿಕತೆ ಇದೆ ಅಂಬೇಡ್ಕರ್ ಬಗ್ಗೆ ಮಾತಾಡಲಿಕ್ಕೆ ಅಂತೇಳಿ BJP ಅವರು ಕ್ಲೇಮ್ ಮಾಡ್ತಾರೆ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಕಾಂಗ್ರೆಸ್ ಅವ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಲಿಕ್ಕೆ ನೈತಿಕತೆ ಇಲ್ಲ, ಹಾಗೆ BJPಯವ್ರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಲಿಕ್ಕೆ ನೈತಿಕತೆ ಇಲ್ಲ. ಯಾಕೆ ಅಂತ ಹಾಗಾದ್ರೆ ಯಾರಿಗಿದೆ ಸರ್? ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳುವ ನೈತಿಕತೆ ಈ ದೇಶದಲ್ಲಿ ಯಾರಿಗಿದೆ? ಯಾರು ಈ ದೇಶದಲ್ಲಿ ಸಂವಿಧಾನದ ಪರವಾಗಿದ್ದಾರೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತವನ್ನು ಒಪ್ಕೊಂಡಿರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ ಇದೆಯೋ ಅದೇ ಬಹುಜನ್ ಸಮಾಜ್ ಪಾರ್ಟಿ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಲಿಕ್ಕೆ ನೈತಿಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಇವತ್ತು ಇಡೀ ದೇಶಾದ್ಯಂತ BJP, ಕಾಂಗ್ರೆಸ್, ಕಮ್ಯುನಿಸ್ಟರು ಸಹ ಜೈ ಭೀಮ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಪೊಲಿಟಿಕಲ್ಲಿ ಅದು ಬಹುಜನ್ ಸಮಾಜ್ ಪಾರ್ಟಿ ಪ್ರಾರಂಭ ಮಾಡಿದಂಥದ್ದು. ಮಾನ್ಯವರು ದಾದಾ ಸಾಹೇಬ್ ಕಾನ್ಶಿರಾಮ್ಜಿಯವರು, ಅಕ್ಕ ಮಾಯಾವತಿಯವರು ಪ್ರಾರಂಭ ಮಾಡಿದಂಥ. ಸೊ ಸಂವಿಧಾನದ ಬಗ್ಗೆ ನಾವು ಮಾತಾಡೋದಾದರೆ ಈಗ ಸಂವಿಧಾನ ಗೌರವ ಅಭಿಯಾನ ಅಂತೆ. ಯಾವ ಕಾಲದಲ್ಲಿ ಸಂವಿಧಾನ ಗೌರವ ಕೊಟ್ಟಿದ್ದಾರೆ BJPಯವರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಅರ್ಪಣೆ ಮಾಡಿದಾಗ ಇದು ಭಾರತೀಯತೆ ಇಲ್ಲ ಅಂತ ವಿರೋಧಿಸಿದ್ರು. ಸೊ BJPಯವರು ಅಧಿಕಾರಕ್ಕೆ ಬಂದಾಗ, ವಾಜಪೇಯಿ ಫಸ್ಟ್ ಟೈಮ್ ಈ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಆದಾಗ 2 ದೊಡ್ಡ ಅಪಮಾನಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿದ್ದಾರೆ. ಮೊದಲನೇದು, ಆ ಪಕ್ಷದಲ್ಲಿ ಮಂತ್ರಿ ಆಗಿದ್ದಂಥ ಅರುಣ್ ಶೌರಿ ಅಂತಕ್ಕಂಥ RSS ಮೂಲದ ವ್ಯಕ್ತಿ ಅಂಬೇಡ್ಕರ್ ವಿರುದ್ಧ ವರ್ಷಿಫಿಂಗ್ ಫಾಲ್ಸ್ ಗಾಡ್ ಅಂತ ಪುಸ್ತಕ ಬರೀತಾನೆ. ಅಂಬೇಡ್ಕರ್ ಅವ್ರನ್ನ ಸುಳ್ಳು ದೇವರು ಅಂತ ಹೇಳ್ತಾನೆ. ಸೊ ಅಂಬೇಡ್ಕರ್ ಅವ್ರನ್ನ ಎಷ್ಟು ಸಾಧ್ಯ ಅಷ್ಟು ಹೀನಾಯವಾಗಿ ವ್ಯಂಗ್ಯ ಮಾಡಿ ಟೀಕೆ ಮಾಡ್ತಾನೆ. ಆತ ವಾಜಪೇಯಿ ಗೌರ್ನಮೆಂಟಲ್ಲಿ ಮಿನಿಸ್ಟರ್ ಆಗಿರ್ತಾನೆ. ವಾಜಪೇಯಿ BJPಯ ಪ್ರಧಾನಮಂತ್ರಿಯಾಗಿ ಅರುಣ್ ಶೌರಿಯನ್ನು ಮಂತ್ರಿ ಮಾಡಿದಂಥ BJPಗೆ ಅಂಬೇಡ್ಕರ್ ಗೌರವ ಅಥವಾ ಸಂವಿಧಾನದ ಗೌರವ ಅಭಿಯಾನ ಅಂತ ಬರೀಲಿ ಏನು ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ? ಎರಡನೇದು, ಇದೇ BJPಯವರು ಯಾವ ಸಂವಿಧಾನದ ಗೌರವ ಅಭಿಯಾನ ಮಾಡ್ತೀವಿ ನಾವು, 75 ವರ್ಷ ತುಂಬ್ತಾ ಇದೆ ಸಂವಿಧಾನಕ್ಕೆ ಅಂತ ಹೇಳೋಕೆ ಹೊರಡ್ತಾರೋ, ಇದೇ BJPಯವರು 1999ರಲ್ಲಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಂವಿಧಾನ ಪರಾಮರ್ಶನ ಆಯೋಗ ರಚನೆ ಮಾಡಿದರು, ನ್ಯಾಯಮೂರ್ತಿ ವೆಂಕಟಾಚಲ ಆಯೋಗ ನೇತೃತ್ವದಲ್ಲಿ. ಅಂದರೆ ಸಂವಿಧಾನವನ್ನು ಬದಲಾವಣೆ ಮಾಡಕ್ಕೆ ಹೊರಟಂಥವರು ಸಂವಿಧಾನದ ಅಭಿಯಾನ, ಗೌರವ ಅಭಿಯಾನ ಮಾಡಕ್ಕೆ ಹೊರಟಿದ್ದಾರೆ. ಆವತ್ತು ಮಾನ್ಯವರು ದಾದಾ ಸಾಹೇಬ್ ಕಾನ್ಶಿರಾಮ್ ಬಹುಜನ್ ಸಮಾಜ್ ಪಾರ್ಟಿ ದೇಶದ 4 ಮೂಲೆಗಳಿಂದ ಜೀಪ್ ರ್ಯಾಲಿಯನ್ನು ಆರ್ಗನೈಸ್ ಮಾಡಿ ಸಂವಿಧಾನ ಬಚಾವೋ ಆಂದೋಲನವನ್ನು ಅವತ್ತೇ ಮಾಡಿದ್ರು. ಸಂವಿಧಾನಕ್ಕೆ ಸಂವಾನ್ ಮೇ BSP ಮೈದಾನ್ ಮೇ ಅಂತ, ಸಂವಿಧಾನದ ಉಳಿಸ್ಲಿಕ್ಕೋಸ್ಕರ, ಸಂವಿಧಾನಕ್ಕೆ ಗೌರವ ತಂದು ಕೊಡ್ಲಿಕ್ಕೋಸ್ಕರ BSP ಬೀದಿಯಲ್ಲಿ ಹಿಡಿದು ಹೋರಾಟ ಮಾಡುತ್ತೆ ಅಂತೇಳಿ. ಅಂದರೆ ಸಂವಿಧಾನದ ವಿರುದ್ಧ ಯಾವ್ಯಾವತ್ತು ಈ ದೇಶದಲ್ಲಿ ಪಿತೂರಿ ನಡೆದಿದೆಯೋ ಆವತ್ತು ಹೋರಾಟ ಮಾಡಿರ್ತಕ್ಕಂಥದ್ದು BSP ಮತ್ತು ಮಾನ್ಯವರು ಕಾನ್ಶಿರಾಮ್ ಸಾಹೇಬರು. ಆದರೆ ಆ ಎಲ್ಲ ನೋಡಿ, ಬಾಬಾ ಸಾಹೇಬ್ BSP ಅವರು ಮಾಡಿದಂಥ ಹೋರಾಟ, ಚಳುವಳಿ, ಆ ಒಂದು ಬಿಸಿಯನ್ನು ಕಾಯಿಸ್ಕೋತಾ ಇರ್ತಕ್ಕಂಥದ್ದು ಬಹುತೇಕವಾಗಿ ಕಾಂಗ್ರೆಸ್ಸು, ಅದು ಬಿಟ್ಟರೆ BJP. ಯಾಕೆ ನೀವೊಂದಿಷ್ಟೊಂದು ಹೋರಾಟ ಮಾಡ್ತೀರಾ? ಇಷ್ಟೊಂದು ಫೋರ್ಸ್ ಇತ್ತು ಉತ್ತರ ಪ್ರದೇಶದಲ್ಲಿ, ಉತ್ತರ ಭಾರತದಲ್ಲಿ ಒಂದು ಸಂಚಲನ ಮೂಡಿಸಿದ್ರಿ. ಕರ್ನಾಟಕದಲ್ಲಿ BSP ಬಂತು ಅಂದಾಗ ಹಸ್ತವನ್ನು ಆನೆ ತುಳ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ಲೆವೆಲ್ಗೆ ನಡುಕ ಶೇಕ್ ಉಂಟು ಮಾಡಿದ್ರಿ. ಇವತ್ತು BSPಗೆ ಅಂದರೆ ಆಟಕೊಂಡು ಲೆಕ್ಕ. ನೋಡಿ, ಈ ದೇಶದಲ್ಲಿ ಒಂದು ರಾಜಕೀಯ ಪಿತೂರಿ ಇದೆ, ದೊಡ್ಡ ಪಿತೂರಿ ಇದೆ. ಅದೇನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಗೆಲ್ಲಿಸ್ತಕ್ಕಂತಹ BSP ಅಧಿಕಾರದಲ್ಲಿ ಇರಬಾರ್ದಂತೇಳಿ ಈ ದೇಶದ BJP, ಕಾಂಗ್ರೆಸ್ಸು, ಸಮಾಜವಾದಿ ಪಾರ್ಟಿ ಎಲ್ಲವೂ ಕೂಡ ಬಹುಜನ್ ಸಮಾಜ್ ಪಾರ್ಟಿಯನ್ನು ಸೋಲಿಸಲಿಕ್ಕೆ ಒಂದು ದೊಡ್ಡ ಪಿತೂರಿಯನ್ನು ಮಾಡಿ BSP ಅಭ್ಯರ್ಥಿಯನ್ನು ಸೋಲಿಸ್ತಕ್ಕಂಥ ಶಕ್ತಿ ಇರೋಂಥ ಕಾಂಗ್ರೆಸ್ನ ಅಭ್ಯರ್ಥಿಗೆ ಆ ಶಕ್ತಿ ಇದ್ದರೆ BJP ಸಮಾಜವಾದಿ ಪಾರ್ಟಿ ಸಪೋರ್ಟ್ ಮಾಡಿದೆ. BSP ಅಭ್ಯರ್ಥಿಯನ್ನು ಸೋಲಿಸೋ ಶಕ್ತಿ BJP ಅವನಿಗಿದೆ ಅಂತಂದರೆ ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಆ BJP ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದೆ. ಹಾಗೆ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿ BSP ಅಭ್ಯರ್ಥಿಯನ್ನು ಸೋಲಿಸೋ ಶಕ್ತಿ ಇದೆ ಅಂತಂದರೆ BJP, ಕಾಂಗ್ರೆಸ್ ಎರಡೂ ಕೂಡ ಸಮಾಜವಾದಿ ಪಾರ್ಟಿಗೆ ಸಪೋರ್ಟ್ ಮಾಡಿ ಬಹುಜನ್ ಸಮಾಜ್ ಪಾರ್ಟಿಯನ್ನು ಸೋಲಿಸಲೇಬೇಕು ಅಂತೇಳಿ ಕುತಂತ್ರ ಮಾಡಿ ಈ 3 ಪಾರ್ಟಿಗಳು ಉತ್ತರ ಪ್ರದೇಶದಲ್ಲಿ ಒಂದಾಗಿ BSPಯನ್ನು ಸೋಲಿಸಿರೋದ್ರಿಂದ ನಮ್ಗೆ ಹಿನ್ನಡೆ ಆಗಿದೆ ಹೊರತು ಒರಿಜಿನಲ್ ಅಂಬೇಡ್ಕರ್ ಬ್ಲಡ್ ಅಂದರೆ ಅದು BSP ಅಂತನಾ? ಖಂಡಿತ. ನಾನು ಅದಕ್ಕೆ ಓಪನ್ ಚಾಲೆಂಜ್ ಮಾಡ್ತೀನಿ. ಯಾವ RSS ಅವರು 2001ರವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಕೊಟ್ಟಂಥ 4 ವರ್ಣದ ಧ್ವಜ, ಮಧ್ಯದಲ್ಲಿ ನೀಲಿ ಚಕ್ರ ಇದೆ ಅಲ್ಲ, ತ್ರಿವರ್ಣ ಧ್ವಜ ಅಂತಾರೆ ಅಲ್ಲ, ಅದು 4 ವರ್ಣದ ಧ್ವಜ, ಆ ಧ್ವಜವನ್ನು 2001ರವರೆಗೆ RSS ಕಚೇರಿಗಳ ಮೇಲೆ ಆರಿಸಿರಲಿಲ್ಲ. ಅಂಬೇಡ್ಕರ್ ಸಿದ್ಧಾಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅವರು. ಏನಕ್ಕೆ ಅಂತ ಬ್ಲೂ ಕಲರ್ ಏನು ಇಂಡಿಕೇಶನ್ ಮಾಡುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥದ್ದು. ಈಗ ಧಮ್ಮಚಕ್ರ ಇದೆ ಫ್ಲಾಗಲ್ಲಿ, ಆದರೆ RSS ಅವರು, ಕಾಂಗ್ರೆಸ್ನವರು ಬಯಸಿದ್ದೇನಂತಂದರೆ ಅಲ್ಲಿ ಚರಕ ಇರಬೇಕು ಅಂತ, ಇನ್ನು ಕೆಲವರು ಹೋಮ್ ಇರಬೇಕಂತ, ಈ ರೀತಿಯಾದಂಥ ಏನು ಧೂರ್ತ ವಿಚಾರಧಾರೆಗಳಿತ್ತು ಅವ್ರದ್ದು. ಆ ಸಕ್ಸಸ್ ಆಗಲಿಲ್ಲ. ಅಂಬೇಡ್ಕರ್ ಹೇಳಿದಂಥ ಅಶೋಕ ಚಕ್ರ ಇರ್ತಕ್ಕಂಥ ಫ್ಲಾಗನ್ನು ಈ ದೇಶದ ಏನು ಪಾರ್ಲಿಮೆಂಟ್ ಒಪ್ಕೊಳ್ತಕ್ಕಂಥ ಸನ್ನಿವೇಶ ಬಂದದ್ರಿಂದ ರಾಷ್ಟ್ರ ಧ್ವಜಕ್ಕೂ ಕೂಡ ಇವರು ಗೌರವ ಕೊಟ್ಟಿರಲಿಲ್ಲ. ಸೊ ನಮಗೆ ಅರ್ಥ ಆಗಬೇಕಾಗಿರೋದೇನಂತಂದರೆ ಬಹುಜನ್ ಸಮಾಜ್ ಪಾರ್ಟಿ ಈ ದೇಶದಲ್ಲಿ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಯಾವ ಪಕ್ಷವೂ ಕೂಡ ಮಾತಾಡ್ತಾ ಇರಲಿಲ್ಲ, ಯಾವ ಪಕ್ಷವೂ ಕೂಡ ಒಂದು ಫೋಟೋವನ್ನು ಕೂಡ ಇಟ್ಕೊಂಡಿರಲಿಲ್ಲ. ಸಂವಿಧಾನದ ವಿಚಾರದಲ್ಲಿ ಬಂದರೆ ಕಾಂಗ್ರೆಸ್ಸು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನೇನೋ ಸಂವಿಧಾನ ಬರೆದಿದ್ದೀನಿ, ಆದರೆ ಈ ಸಂವಿಧಾನ ಜಾರಿ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಯಾಕೆ ಅಂತಂದರೆ ಸಂವಿಧಾನ ವಿರೋಧಿಗಳು ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರು. ಆವತ್ತು ಅಧಿಕಾರದಲ್ಲಿದ್ದವ್ರು ಯಾರು? ಅಧಿಕಾರದಲ್ಲಿದ್ದವರು ಇದೇ ನೆಹರು, ಇದೇ ಕಾಂಗ್ರೆಸ್ ಪಾರ್ಟಿ. ಸಂವಿಧಾನ ವಿರೋಧಿಗಳು ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಕೂತಿದ್ದಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅಂತಂದರೆ ಅದು ಬೇರೆ ಯಾರಿಗೂ ಅಲ್ಲ, ಕಾಂಗ್ರೆಸ್ ಅವ್ರಿಗೆ ಹೇಳಿದಂಥದ್ದು. ಇವತ್ತು ಪಾತ್ರ ಬದಲಾಗಿದೆ. ಅವತ್ತು ನೆಹರು ಕೂತಿದ್ದ ಜಾಗದಲ್ಲಿ ಇವತ್ತು ನರೇಂದ್ರ ಮೋದಿ ಕೂತಿದ್ದಾರೆ. ನರೇಂದ್ರ ಮೋದಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ವಿರೋಧಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ನರೇಂದ್ರ ಮೋದಿ ಫಸ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಅವರ ಕ್ಯಾಬಿನೆಟ್ನಲ್ಲಿ ಇದ್ದಂಥ ಅನಂತ್ ಕುಮಾರ್ ಹೆಗಡೆ ಓಪನ್ ಆಗಿ ಹೇಳ್ತಾರೆ, ಮಂತ್ರಿಯಾಗಿ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾಯಿಸೋಕ್ಕೆ ಅಂತ. ಒಂದೇ ಒಂದು ಮಾತು ತುಟಿಕ್ ಪಿಟಿಕ್ ಅಂತ ಹೇಳಲಿಲ್ಲ. ಇವತ್ತು ಪಾರ್ಲಿಮೆಂಟ್ ಒಳಗಡೆ ಯಾವ ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೀತಾರೋ ಪಾರ್ಲಿಮೆಂಟ್ನ ಕೇಳಕ್ಕೆ ಬಂದೆ. ಯಾಕಂದರೆ ಅಮಿತ್ ಶಾ ಅಂದರೆ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಸ್ಟ್ರಾಟಜಿ ಮಾಸ್ಟರ್ ಅವರು. ಪೊಲಿಟಿಕಲಿ ಯಾರನ್ನು ಬೇಕಾದರೂ ಅವರು ಡೈಜೆಸ್ಟ್ ಮಾಡ್ಕೊಳ್ತಾರೆ, ಆ ಲೆವೆಲ್ಗೆ ಅವರು ರಾಜಕಾರಣವನ್ನು ಮಾಡಿದ್ರು ಅಂತೇಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಒಂದು ರೆಸ್ಪೆಕ್ಟ್ ಇದೆ. ಅದು ಎಕನಾಮಿಕಲಿ, ಎಜುಕೇಷನಲಿ ಅಥವಾ ಸಾಮಾಜಿಕವಾಗಿ ಎಲ್ಲ ಆ್ಯಂಗಲಲ್ಲೂ ಕೂಡ ಅವರು ಈ ಮನುಕುಲದ ಉದ್ಧಾರಕ್ಕೆ ಒಂದು ಸಂವಿಧಾನ ಕೊಟ್ಟಂಥವ್ರು. ಅಂತಹ ವ್ಯಕ್ತಿ ಬಗ್ಗೆ ನೀವು ಅಂಬೇಡ್ಕರ್ ಹೆಸರು ಹೇಳಿ ವ್ಯಸನಿಗಳ ಥರ ಪದೇ ಅವ್ರ ಹೆಸರು ಹೇಳೋ ಬದಲು ಒಂದು 100 ಸಾರಿ ದೇವ್ರ ಹೆಸರು ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳ್ತಾರೆ.
ಏನು ಸರ್ ಇದರ ಅರ್ಥ ಅಂತ? ದಲಿತ ಸಮುದಾಯದ ದ್ರೋಹಿಗಳಿಗೆ ನಾನು ಕೇಳಕ್ಕೆ ಬಯಸ್ತೀನಿ. ನೀವು ಎಂ ಪಿಗಳಾಗಿದ್ದೀರಿ, ಎಮ್ ಎಲ್ ಎಗಳಾಗಿದ್ದೀರಿ, ರಾಜ್ಯ ರಾಷ್ಟ್ರ ಮಟ್ಟದ BJPಯ ಪದಾಧಿಕಾರಿಗಳಾಗಿದ್ದೀರಿ. ಈ ದ್ರೋಹಿಗಳಿಗೆ ನಾನು ಕೇಳೋ ಪ್ರಶ್ನೆ ಏನಂತಂದರೆ, ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂಬೇಡ್ಕರ್ 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 ಅಂತ ಹೆಸರು ಹೇಳ್ತಕ್ಕಂಥದ್ದು ಫ್ಯಾಷನ್ ಆಗಿಬಿಟ್ಟಿದೆ, ವ್ಯಸನ ಆಗಿದೆ. ಅದ್ರ ಬದಲು ದೇವ್ರನ್ನ ಇಷ್ಟು ಸಾರಿ ಸ್ಮರಣೆ ಮಾಡಿಬಿಟ್ಟಿದ್ರೆ ನಿಮಗೆ 7 ಜನ್ಮದ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳ್ತಾರೆ. ಈ BJPನಲ್ಲಿರ್ತಕ್ಕಂಥ SC ST ಸಮುದಾಯದ ದ್ರೋಹಿಗಳಿಗೆ ನಾನು ಕೇಳೋಕ್ಕೆ ಬಯಸ್ತೇನೆ, ಅಂಬೇಡ್ಕರ್ ಹೆಸರು ಹೇಳಿದ್ರೆ, ಹಾಗಿದ್ರೆ ಅಮಿತ್ ಶಾ ಪ್ರಕಾರ ಅಂಬೇಡ್ಕರ್ ಹೆಸರು ಹೇಳೋದು ಬದಲು ದೇವ್ರ ಹೆಸರು ಹೇಳಬೇಕು ಅಂತ ಅವರ ಮಾತಿನ ಅರ್ಥ ಇದೆಯಲ್ಲ. ಈ ದೇವ್ರನ್ನ 2000 ವರ್ಷಗಳಿಂದ ಇದೇ ಮನುವಾದಿಗಳು ಈ ದೇಶದ SC ST OBCಗಳ ಮುಂದೆ ಇಟ್ಟು ದೇವರು ಮತ್ತು ಧರ್ಮದ ಭಯ ತೋರಿಸಿ 2000 ವರ್ಷಗಳ ಕಾಲ ಈ ದೇಶದ ಗುಲಾಮರನ್ನಾಗಿ ಮಾಡಿಕೊಂಡಿದ್ರು. ಈ ದೇಶದಲ್ಲಿ ರೈತರಿದ್ದಾರೆ, OBCಗಳು, ಹಿಂದುಳಿದ ಜಾತಿಗಳು, ಅವ್ರಿಗೆ ವಿದ್ಯೆ ಕೊಟ್ಟಿದ್ರಾ? ಈ ದೇವರು ಜೀತ ಮಾಡಿಸ್ತಾ ಇದ್ರು, ವಿದ್ಯೆ ಕೊಟ್ಟಿರಲಿಲ್ಲ, ಗುಲಾಮರನ್ನಾಗಿ ಮಾಡ್ಕೊಂಡಿದ್ರು. SC STಗಳಿಗೆ ಗೌರವ ಕೊಟ್ಟಿದ್ರಾ, ವಿದ್ಯೆ ಕೊಟ್ಟಿದ್ರಾ, ಆಸ್ತಿ ಅಧಿಕಾರದಲ್ಲಿ ಪಾಲು ಕೊಟ್ಟಿದ್ರಾ? ಇಲ್ಲ. ಅವ್ರನ್ನ ಅಸ್ಪೃಶ್ಯರನ್ನಾಗಿ ಮಾಡಿ ಅವ್ರನ್ನ ಮನುಷ್ಯರು ಅನ್ನೋದಕ್ಕೂ ನಾಲಾಯಕ್ ಅನ್ನೋ ರೀತಿಯಲ್ಲಿ ಅವ್ರನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ನಮ್ಮನ್ನು ನೋಡ್ತಾ ಇದ್ರು. ಸೊ ಈ ದೇವ್ರ ಹೆಸರು ಹೇಳ್ಕೊಂಡು 2000 ವರ್ಷ SC ST OBCಗಳು ಗುಲಾಮರಾಗಿ ಬದುಕಿದ್ದಾರೆ, ಅಸ್ಪೃಶ್ಯರಾಗಿ ಬದುಕಿದ್ದಾರೆ. ಅಂಥ ಗುಲಾಮರಿಗೆ, ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ಈ ದೇಶದಲ್ಲಿ ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ, ಘನತೆ, ಗೌರವ, ವಿದ್ಯೆ, ಆಸ್ತಿ, ಅಧಿಕಾರ, ಓಟು ಎಲ್ಲವನ್ನ ಕೊಟ್ಟಂಥವ್ರು 330 ಕೋಟಿ ದೇವರುಗಳಲ್ಲ, ಪರಂ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಸ್ಪೃಶ್ಯರ ಪಾಲ್ಗೆ, SC STಗಳ ಪಾಲ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ದೇವರು. ಅವ್ರನ್ನೇ ನಾವು ಸ್ಮರಿಸ್ತೀವಿ. ಅಮಿತ್ ಶಾ ದೇವರು ಹೇಳಿದ್ರಲ್ಲ, ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ವ್ಯಸನಿಗಳ ಆಗೋದ್ರಲ್ಲಿ ಏನು ತಪ್ಪಿದೆ ಅಂತ. ಅಲ್ಲ, ಅಂಬೇಡ್ಕರ್ ಹೆಸರು ಹೇಳಿದ್ರೆ ವ್ಯಸನ ಆಗಲ್ಲ. ಅದು ಅಂಬೇಡ್ಕರ್ ಅಂದರೆ ಬೆಳಕು, ಅಂಬೇಡ್ಕರ್ ಅಂದರೆ ಜಾಗೃತಿ, ಅಂಬೇಡ್ಕರ್ ಅಂದರೆ ಚೇತನ ಅದು. ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋಕ್ಕೆ ಮೊದಲೇ ಈ ಸಮುದಾಯ ಗುಲಾಮ ಸಮುದಾಯ ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ ಮೇಲೆ ಈ ಸಮುದಾಯ ಇವತ್ತು ಘನತೆ ಗೌರವದಿಂದ ಬದುಕ್ತಾ ಇದ್ದಾರೆ. ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪಾರ್ಲಿಮೆಂಟ್ ಒಳಗಡೆ ಒಬ್ಬ ಕೇಂದ್ರದ ಗೃಹ ಮಂತ್ರಿ BJPಯ ಅಮಿತ್ ಶಾ ಅವಹೇಳನ ಮಾಡ್ತಾನೆ. ಆದರೆ BJP ಒಳಗಡೆ ಇರ್ತಕ್ಕಂಥ SC ST MLA MPಗಳು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರುಗಳು, ಮಾಜಿ ಹಾಲಿ ಪದಾಧಿಕಾರಿಗಳು ಒಬ್ಬರು ಕೂಡ ಅಮಿತ್ ಶಾ ವಿಚಾರದಲ್ಲಿ ತುಟಿಕ್ ಪಿಟಿಕ್ ಅಂತ ಇಲ್ಲ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥವ್ರನ್ನೇ ಬಾಯಿ ಕಟ್ಟಿದ ನಾಯಿಗಳಂತ ಹೇಳಿದ್ದು. ಬಾಯಿ ಕಟ್ಟಿದ ನಾಯಿಗಳು, ಮಜಲ್ ಡಾಗ್ಸ್ ಅಂತ ಕರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಮೀಸಲು ಕ್ಷೇತ್ರಗಳಿಂದ ಆಯ್ಕೆ ಆದಂಥ SC ST ಜನಪ್ರತಿನಿಧಿಗಳು ಮೂಗುದಾರ ಹಾಕಿಸಿಕೊಂಡ ಎತ್ತುಗಳ ಥರ ಇದ್ದಾರೆ, ಬಾಯಿ ಕಟ್ಟಿಸಿಕೊಂಡಂಥ ನಾಯಿಗಳ ಥರ ಇರ್ತಾರೆ ಅಂತ ಇವತ್ತು BJPನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಮಿತ್ ಶಾ ಅಪಮಾನ ಮಾಡಿದ್ರು ಇವತ್ತು ಅದ್ರ ವಿರುದ್ಧ ತುಟಿ ಬಿಟ್ಟೇ ಇರ್ತಕ್ಕಂಥವ್ರು ಇಂಥವ್ರನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಯಿ ಕಟ್ಟಿದ ನಾಯಿಗಳಂತ ಹೇಳಿದ್ದು. ಆ ಬಾಯಿ ಕಟ್ಟಿದ ನಾಯಿಗಳು ಅಂತ ಯಾರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರೆದ್ರು, ಅದೇ ಜನ ಇವತ್ತು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಭೀಮಾ ಸಮ್ಮೇಳನ ಮಾಡೋಣ ಅಂತೇಳಿ SC STಗಳನ್ನು ಓಲೈಕೆ ಮಾಡಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ, ಮನೆಗೆ ಬರ್ತಾ ಇದ್ದಾರೆ. ನಾನು ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನಾನು ಈ ಸಮಾಜದ, ಈ ದೇಶದ ಜನರಿಗೆ ಕರೆ ಕೊಡೋಕ್ಕೇನು ಬಯಸ್ತೀನಿ ಅಂತಂದರೆ, ಇವ್ರಿಗೇನಾದರೂ ನೈತಿಕತೆ ಇದ್ದರೆ, ಘನತೆ ಗೌರವ ಏನಾದರೂ ಇದ್ದರೆ, ಕೊನೆಗೆ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದರೂ ಇದ್ದರೆ ಮೊದಲು ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ BJPಗೆ ರಾಜೀನಾಮೆ ಕೊಟ್ಟು ಆಚೆ ಬರಬೇಕು. ಇವರೇನಾದ್ರು ಸ್ವಾಭಿಮಾನಿಗಳಾಗಿದ್ದರೆ, ನಿಜವಾಗ್ಲೂ ಅಂಬೇಡ್ಕರ್ ವಾದಿಗಳಾಗಿದ್ದರೆ, ಅಂಬೇಡ್ಕರ್ ಮೇಲೆ ಗೌರವ ಇದ್ದರೆ ಇವರು BJPಯನ್ನು ಬಿಟ್ಟು ಆಚೆ ಬಂದು ನಿಂತ್ಕೊಂಡು ಭೀಮಾ ಸಮ್ಮೇಳನ ಮಾಡಲಿ. BJP ಒಳಗಡೆ ನಿಂತ್ಕೊಂಡು ಭೀಮಾ ಸಮ್ಮೇಳನ ಅಂತಂದರೆ ಅದು ಭೀಮಾ ಸಮ್ಮೇಳನ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡ್ತಕ್ಕಂಥವ್ರನ್ನ ಒತ್ತಿ ಮೆರೆಸಲಿಕ್ಕೆ. ನಾವು ಅಂಬೇಡ್ಕರ್ ಅವರ ಯಾವ ರೀತಿ ಟೀಕೆ ಮಾಡ್ತೀವಿ, ಸಂವಿಧಾನವನ್ನು ಹಂತ ಹಂತವಾಗಿ ಯಾವ ರೀತಿ ಬದಲಾವಣೆ ಮಾಡಬೇಕು ಅಥವಾ ಬದಲಾಯಿಸಬೇಕು ಅದನ್ನು ನಾವು ಮಾಡ್ತೀವಿ. ಬಟ್ ನಾವು ಮಾಡಿದಾಗ ಒಂದಷ್ಟು ಸಂಘಟನೆಗಳು, ಒಂದಷ್ಟು ಪಕ್ಷಗಳು ಜೀವಂತವಾಗಿದೆ. ಅವ್ರು ಬಂದಾಗ ನೀವು ದಲಿತರೇ, BJP ದಲಿತರು ವರ್ಸಸ್ BSP ದಲಿತರು ವರ್ಸಸ್ ಕಾಂಗ್ರೆಸ್ ದಲಿತರು, ನೀವು ಹಾದಿರಂಪ ಮಾಡ್ಕೊಂಡು ಹೋರಾಡಿ ಮೈಕ್ ತಗೊಂಡು ಕೂಗಾಡಿ. ಆ ಕಾರಣಕ್ಕೋಸ್ಕರನೇ BJPಯಲ್ಲಿ ಕೆಲವೊಂದು ದಲಿತ ನಾಯಕರುಗಳನ್ನು ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಎಸ್, ಇಲ್ಲಿ ಭಾಳ ಸ್ಪಷ್ಟ ಇದೆ. BJPಯವರು ಯಾವತ್ತೂ ಸಂವಿಧಾನ ಪ್ರೇಮಿಗಳಲ್ಲ, ಅವರು ಮನುವಾದಿಗಳು. ಮನುಸ್ಮೃತಿಯನ್ನು ಒಪ್ಕೊಂಡಂಥವ್ರು. RSS ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು, ಹಿಂದೂ ಕೋಡ್ ಬಿಲ್ಲನ್ನು ಅಂಬೇಡ್ಕರ್ ಜಾರಿ ಮಾಡಬೇಕಂತ ಹೊರಟಾಗ ಸುಟ್ಟಂಥವ್ರು. ಈಗಲೂ ಕಳೆದ 2 ವರ್ಷಗಳ ಹಿಂದೆ ಡೆಲ್ಲಿನಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ಸುಟ್ಟಂಥವ್ರು ಯಾರು? ಸಂಘ ಪರಿವಾರದವರು. ಮೀಸಲಾತಿಯನ್ನು ತೆಗೆದಾಕಬೇಕು ಅಂತ ಹೋರಾಟ ಮಾಡಿದಂಥವ್ರು ಯಾರು? ಇದೇ ಸಂಘ ಪರಿವಾರ BJPಯವರು ಹೋರಾಟ ಮಾಡಿದ್ದಾರೆ ಮೀಸಲಾತಿ ವಿರುದ್ಧ. ಸೊ
ನೀವು ಹೇಳಿದ ಒಳ್ಳೆಯ ಕ್ವಶನ್ಸ್ ಕೇಳಿದ್ರಿ, ಒಳ್ಳೆ ಉತ್ತರನೂ ಕೊಟ್ರಿ. ನನ್ನ ಪ್ರಶ್ನೆ ಇಷ್ಟೇ, ಈಗ ಈ ದೇಶದಲ್ಲಿ ಹಿಂದುಳಿದ ವರ್ಗ ಮೀಸಲಾತಿ ಸಂವಿಧಾನ, ರಾಜ್ಯಸಭೆ, ಲೋಕಸಭೆ, ಇಡೀ ಸಂವಿಧಾನವನ್ನು ಕೊಟ್ಟಂಥದ್ದು ಅಂಬೇಡ್ಕರ್ ಸಾಹೇಬರು. ಅದರ ಅಡಿನಲ್ಲಿ ಬ್ರಾಹ್ಮಣರು, ಒಕ್ಕಲಿಗರು, ಹಿಂದೂ, ಮುಸ್ಲಿಂ, ಜಾತ್ಯತೀತತೆ, ಸಮಾಜವಾದ ಎಲ್ಲವೂ ಕೂಡ ನಡ್ಕೊಂಡು ಬಂದಿದೆ. ಅದು ಚಳುವಳಿ ರೂಪವನ್ನು ಪಡೆದಿದೆ. ಅಲ್ಟಿಮೇಟ್ಲಿ ನನ್ನ ಪ್ರಶ್ನೆ ಇಷ್ಟೇ, ಬೇಸಿಕಲಿ ಮೀಸಲಾತಿ ಹೆಸರಿನಲ್ಲಿ ಆಯ್ಕೆ ಆಗ್ತಕ್ಕಂಥ ಯಾವುದೇ ಪಕ್ಷದ ಜನಪ್ರತಿನಿಧಿಗಳಿಗೆ ಮೀಸಲಾತಿಯಿಂದ ಗೆದ್ದಂಥ ತನ್ನ ಜನದ ಬಗ್ಗೆ ಭಯ ಇಲ್ಲ, ಗೌರವ ಇಲ್ಲ, ಒಂದು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡೋದಿಲ್ಲ. ವೋಟ್ ಬೇಕು ಅಂದಾಗ ಅಂಬೇಡ್ಕರ್ ಅವರ ಹೆಸರು ಬೇಕು, ಮೀಸಲಾತಿ ಕ್ಷೇತ್ರ ಬೇಕು. ಗೆದ್ದ ಬಳಿಕ ಅಂಬೇಡ್ಕರ್ ಅವರು ಬೇಡ, ಅಂಬೇಡ್ಕರ್ ಅನುಯಾಯಿಗಳು ದಲಿತರು ಬೇಡ. ಈ ಮನಸ್ಥಿತಿ ಯಾಕೆ ಅಂತ. ಅಲ್ಲ, ಒಂದು ಮೀಸಲು ಕ್ಷೇತ್ರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದ್ದು ಸೆಪ್ರೇಟ್ ಎಲೆಕ್ಟ್ರೇಟ್ ಅಂತ, ಪ್ರತ್ಯೇಕ ಚುನಾಯಿಕೆಗಳನ್ನ ಕೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂದರೆ SC ST ಜನಪ್ರತಿನಿಧಿಗಳನ್ನ SC ST ಮತದಾರರೇ ಓಟ್ ಹಾಕಿ ಆಯ್ಕೆ ಮಾಡಬೇಕಂತ. ಆದರೆ ಗಾಂಧಿ ಮತ್ತು ಕಾಂಗ್ರೆಸ್ ಆವತ್ತು ಕುತಂತ್ರ ಮಾಡಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದಂಥ ಏನು ಸೆಪ್ರೇಟ್ ಎಲೆಕ್ಟ್ರೇಟ್ ಪ್ರತ್ಯೇಕ ಚುನಾಯಿಕೆಗಳೇನಿತ್ತೋ ಅದಕ್ಕೆ ವಿರುದ್ಧವಾಗಿ ಇವತ್ತು ಜಂಟಿ ಚುನಾಯಿಕೆಗಳನ್ನ ತಂದರು. ಅದೇ ಇವತ್ತಿನ ಮೀಸಲು ಕ್ಷೇತ್ರಗಳು. ಈ ಜಂಟಿ ಚುನಾಯಿಕೆಗಳು ಯಾವುದೇ ಮೀಸಲು ಕ್ಷೇತ್ರದಲ್ಲಿ SC STಗಳು 20-30% ಇರ್ತಾರೆ, ಉಳಿದಂಥವ್ರು ಇತರೆ ಸಮಾಜದವ್ರು ಇರ್ತಾರೆ. ಸೊ ಆ SC STಗಳನ್ನು ಪ್ರತಿನಿಧಿಸಬೇಕಾಗಿರ್ತಕ್ಕಂಥ ಏನು ಮೀಸಲು ಕ್ಷೇತ್ರದ ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಹೇಗಿದ್ರೂ SC STಗಳು ವೋಟ್ ಡಿವೈಡ್ ಆಗುತ್ತೆ, ನಾವು ಯಾವುದಾದ್ರೂ ಮೇಲ್ವರ್ಗದ ಗುಲಾಮ್ಗಿರಿ ಮಾಡಿದ್ರೆ ನಮಗೆ ಈಸಿಯಾಗಿ ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ಹುಂಬತನದಿಂದ, ಅಧಿಕಾರ ದಾಹದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಪಮಾನ ಆದರೂ ತುಟಿಕ್ ಪಿಟಿಕ್ ಅಂತ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ BJP ಅವರು. ಓಕೆ, BJPಲಿರ್ತಕ್ಕಂಥ ಯಾವನಾದರೂ ಒಬ್ಬ ನೋಡಿ, ಇನ್ಕ್ಲೂಡಿಂಗ್ ಗೋವಿಂದ್ ಕಾರಜೋಳ, ಈಗ ಅವರು ಚಿತ್ರದುರ್ಗದ MP ಆಗಿದ್ದಾರೆ BJPಯಿಂದ, ಮತ್ತು ಬಿಜಾಪುರದಲ್ಲಿ ಮತ್ತು ಈಗ ಏನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಅಮಿತ್ ಶಾ ಹೇಳಿಕೆ ಬಗ್ಗೆ ತುಟಿ ಬಿಚ್ಚಕ್ಕೆ ತಯಾರಿಲ್ಲ. ಇವರು ಕೂಗಾಡ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ಅಮಿತ್ ಶಾ, ನರೇಂದ್ರ ಮೋದಿ ನಮಗೆ ದೊಡ್ಡವರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರಿಂದನೇ, ಅವರ ಹೋರಾಟದ ಭಿಕ್ಷೆಯಿಂದ ನೀವು ಇವತ್ತು ಅಧಿಕಾರದಲ್ಲಿ ಪಾಲ್ ಪಡ್ಕೊಂಡಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥ ಯಾವ ಪಕ್ಷದ ಜೊತೆನೂ ಕೂಡ SC STಗಳು ಇರಬಾರ್ದು ನನ್ನ ಪ್ರಕಾರ. ಯಾಕಂತಂದರೆ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂತ ಹೇಳಿದರೆ ಈ ದೇಶದಲ್ಲಿ ರಾಜಕೀಯ ಮೀಸಲಾತಿ ಇರ್ತಿರಲಿಲ್ಲ. ರಾಜಕೀಯ ಮೀಸಲಾತಿ ಇರಲಿಲ್ಲ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿಕ್ಕೂ ಇವ್ರಿಗೆ ಅರ್ಹತೆ ಇರ್ತಾ ಇರಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅಮಿತ್ ಶಾ ಅಂತ ದೊಡ್ಡ ಏನು ಪಾರ್ಲಿಮೆಂಟ್ ಒಳಗಡೆ ಭಾಳ ಅಪಮಾನಕರವಾದಂಥ ಹೇಳಿಕೆಯನ್ನು ಪಾರ್ಲಿಮೆಂಟಲ್ಲಿ ಕೊಟ್ಟಿರೋದನ್ನ ತುಟಿಕ್ ಪಿಟಿಕ್ ಅಂದೇನೆ ಖಂಡಿಸೋದಿರಲಿ, ಇದನ್ನು ನಾವು ಒಪ್ಕೊಳ್ಳಲ್ಲ ಅಂತ ಹೇಳಲಿಕ್ಕೂ ಧೈರ್ಯ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ಭೀಮಾ ಸಮ್ಮೇಳನ ಮಾಡೋಕೆ ಹೊರಟಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಇದೊಂದು ದೊಡ್ಡ ದ್ರೋಹ. ಇಂಥ ನಾಟಕಕ್ಕೆ ದಯಮಾಡಿ ಈ ರಾಜ್ಯದ ಪ್ರಜ್ಞಾವಂತರು, ಈ ರಾಜ್ಯದ SC ST ಸಮ್ಮೇಳನ ಅಂತ ಏನು ಮಾಡ್ತಿದ್ದಾರೆ BJPಯವರು, ಇದು RSS ಮತ್ತು BJPಯ ಕೃಪಾಪೋಷಿತ ನಾಟಕ ಮಂಡಳಿ. ಖಂಡಿತ BJP ಅಂದರೆ RSS ಅಂದರೆ BJPನೇ. BJP RSSನ ರಾಜಕೀಯ ವೇದಿಕೆ ಅಷ್ಟೇ, ಹಂಗೆ ಆಡ್ತಾ ಇದ್ದಾರೆ. ಸೊ ಹಂಗಾಗಿ ಇಂಥ ಪಿತೂರಿಗೆ ಬಲಿಯಾಗಬಾರ್ದು. ನಾನು ಈ ರಾಜ್ಯದ ಪ್ರಜ್ಞಾವಂತ ಅಂಬೇಡ್ಕರ್ವಾದಿಗಳಿಗೆ ಕರೆ ಕೊಡೋದೇನಂತಂದರೆ, ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸ್ತೇನೆ. ಏನಾದರೂ ನಿಮ್ಮ ಹಳ್ಳಿಗಳಿಗೆ ಈ BJPಯವರು ಭೀಮಾ ಸಮ್ಮೇಳನ ಅಂದ್ಕೊಂಡು ಬಂದರೆ ನೀವು ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತೀನಿ. ಅಟ್ ದಿ ಸೇಮ್ ಟೈಮ್ ನೋಡಿ, ಎಂಥ ಇತಿಹಾಸದ ದುರಂತ ಅಂತ ಹೇಳಿದ್ರೆ, ಯಾವ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗ ಚಿತ್ರಹಿಂಸೆ ಕೊಟ್ಟರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಹೋರಾಟಗಳಿಗೆ ಅಡ್ಡಿಯಾದರು, ಅದೇ ಕಾಂಗ್ರೆಸ್ನವರು ಇನ್ಕ್ಲೂಡಿಂಗ್ ಗಾಂಧಿ, ಇವತ್ತು ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸ್ಕೊಂಡು 100 ವರ್ಷ ಆದಂಥ ಅಂಗವಾಗಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತೇಳಿ ಕಾರ್ಯಕ್ರಮ ಮಾಡ್ತೀವಿ, ಸಮಾವೇಶ ಮಾಡ್ತೀವಿ ಅಂತ ಹೊರಟಿದ್ದಾರೆ. ನಿಮಗೆ ನಾಚಿಕೆ ಆಗಲ್ವಾ? ನಾನು ಈ ಪ್ರಶ್ನೆ ಕೇಳ್ತೀನಿ ನಿಮಗೆ, ಕಾಂಗ್ರೆಸ್ನವ್ರಿಗೆ. ಕಾಂಗ್ರೆಸ್ ಅಂಡ್ ಗಾಂಧಿ ನಂಬರ್ 1 ಎನಿಮೀಸ್ ಆಫ್ ಅನ್ಟಚಬಲ್ಸ್ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್. ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರ ಮೊದಲನೇ ಶತ್ರು ಅಂತ ಹೇಳಿದ್ದಾರೆ. ನನಗೊಂದು ಕುತೂಹಲ ಇದೆ ಸರ್, ನಾನು ಕೇಳ್ಬಿಡ್ತೀನಿ. ತುಂಬ ಜನ ಎಜುಕೇಟ್ ಆಗಿದ್ದಾರೆ, MA, PhD, ಇಂಜಿನಿಯರಿಂಗ್, ಡಾಕ್ಟರ್ಸ್ ಆಗಿದ್ದಾರೆ. ಅಟ್ಲೀಸ್ಟ್ ಬೇಸಿಕಲಿ ಈ ಒಂದು ದಲಿತ ಸಮುದಾಯದಲ್ಲಿರ್ತಕ್ಕಂಥ ಯುವಕರುಗಳು ನೀವು ಹೇಳಿದಂಥ ಪುಸ್ತಕವನ್ನು, ವಿಚಾರಗಳನ್ನು ಓದಿಲ್ವಾ, ತಿಳ್ಕೊಂಡಿಲ್ವಾ, ಅರಿವು ಬಂದಿಲ್ವಾ ಅವ್ರಿಗೆ? ಪದೇ ಪದೇ ಯಾಕೆ ಈ ಪಕ್ಷಗಳಿಂದನೇ ಹೋಗ್ತಿದ್ದಾರೆ, ಆ ಪಕ್ಷಗಳೇ ಅಧಿಕಾರಕ್ಕೆ ಬರ್ತಿದೆ? ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ, BSPಯ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದರೆ ಕನಿಷ್ಠ ಪರ್ಸೆಂಟೇಜ್ ಆಫ್ ವೋಟ್ ಆದರೂ BSPಗೆ ಬರಬೇಕಿತ್ತಲ್ಲ ಸರ್. ಲೀಸ್ಟ್ ಔಟ್ ಆಗ್ತಿದ್ರಲ್ಲ ನೀವು ಅಂತ. ಇಲ್ಲ, ಇದು ನೋಡಿ, ಇದನ್ನೇ ಹೇಳೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ದೈಹಿಕ ಗುಲಾಮಗಿರಿಗಿಂತ ಮಾನಸಿಕ ಗುಲಾಮಗಿರಿ ಭಾಳ ದೊಡ್ಡದು ಅಂತ. ಈ ದಲಿತ SC ST ವಿದ್ಯಾಂತರಲ್ಲಿ ಒಂದಷ್ಟು ಮಾನಸಿಕ ಗುಲಾಮರು ಸೇರ್ಕೊಂಡ್ಬಿಟ್ಟಿದ್ದಾರೆ.
ಸೊ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಗಾಂಧಿ ಬಗ್ಗೆ, ಮಾನ್ಯ ಗಾಂಧೀಜಿಯವ್ರ ಬಗ್ಗೆ ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹ್ಯಾವ್ ಡನ್ ಟು ಅನ್ಟಚಬಲ್ ಅಂತ ಪುಸ್ತಕ ಬರೆದಿದ್ದಾರೆ. ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಮಾಡಿರುವುದೇನು ಅಂತ. ಯಾಕೆ ಓದಲ್ಲ ಇವರು? 400 ಪುಟಗಳಿದೆ. ಆ 400 ಪುಟಗಳಲ್ಲಿ ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ, SC STಗಳಿಗೆ, ಈ ದೇಶದ ಹಿಂದುಳಿದ ಜಾತಿಗಳಿಗೆ ಮಾಡಿರ್ತಕ್ಕಂಥ ದ್ರೋಹವನ್ನು ತೆರೆದಿಟ್ಟಿದ್ದಾರೆ. BSP ಈ ಒಂದು ವಿಚಾರದಲ್ಲಿ ಜಾಗೃತಿ ಮಾಡ್ತೀರಾ? ಸಂವಿಧಾನದ ಪುಸ್ತಕದ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ವಿಚಾರಧಾರೆಗಳ ಪುಸ್ತಕಗಳನ್ನು ಗ್ರಾಮೀಣ ಪ್ರದೇಶದಿಂದ ಹಿಡಿದು ಇಡೀ ರಾಜ್ಯ ದೇಶದಲ್ಲಿರ್ತಕ್ಕಂತಹ ತುಳಿತಕ್ಕೊಳಗಾದ ದಲಿತರು ಮತ್ತು SC STಗಳು, ಹಿಂದುಳಿದ ವರ್ಗದ ಎಲ್ಲ ಸಮುದಾಯದ ವಿದ್ಯಾವಂತರುಗಳಿಗೆ, ಆ ಕುಟುಂಬಕ್ಕೆ ಈ ಒಂದು ಪುಸ್ತಕವನ್ನು ಹಂಚುವ ಮುಖಾಂತರ ಜಾಗೃತಿ ಮಾಡತಕ್ಕಂಥ ಕೆಲಸ ಮಾಡ್ತೀರಾ ನೀವು ಅಂತ? ಈ ದೇಶದಲ್ಲಿ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಜಾಗೃತಿ ಅಭಿಯಾನಗಳನ್ನ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ ಇದ್ರೆ ಟಿಲ್ ಟುಡೇ ಅದು BSP ಮಾತ್ರ. ಈಗ ಕಾಂಗ್ರೆಸ್ ಬಗ್ಗೆ ನಾನು ಹೇಳಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧಿ ಬಗ್ಗೆ ಒಂದು ಮಾತು ಹೇಳ್ತಾರೆ, ಬಿವೇರ್ ಆಫ್ ಗಾಂಧಿ ಅಂತ ಹೇಳ್ತಾರೆ. ಗಾಂಧಿ ಇದ್ದಾನೆ, ಎಚ್ಚರಿಕೆ ಅಂತ. ಗಾಂಧಿ ಇಸ್ ಎ ಸಕ್ಸಸ್ಫುಲ್ ಹಂಬಗ್ ಅಂತ ಹೇಳ್ತಾರೆ. ಗಾಂಧೀಜಿ ಒಬ್ಬ ಯಶಸ್ವಿ ನಯವಂಚಕ ಅಂತ ಹೇಳ್ತಾರೆ. ಇಷ್ಟೆಲ್ಲವೂ ಕೂಡ ಅಂಬೇಡ್ಕರ್ ಬರೆದಿದ್ದಾರೆ, ಬರೀ ಭಾಷಣ ಮಾಡಿದ್ದಲ್ಲ, ಡಾಕ್ಯುಮೆಂಟ್ ಇದೆ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೊಂದು ಗಾಂಧೀಜಿಯನ್ನು, ಕಾಂಗ್ರೆಸ್ಸನ್ನು ವಿರೋಧಿಸಿದ್ರು ಅಂತ ಹೇಳಿದ್ರೆ, ಈ ದೇಶದ SC ST ಹಿಂದುಳಿದ ವರ್ಗಗಳ ಹಕ್ಕುಗಳನ್ನು ದಮನ ಮಾಡಲಿಕ್ಕೆ ಇವತ್ತು BJPಯವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೋ, ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗ ಆ ಕೆಲಸವನ್ನು ಮಾಡಿದಂಥವ್ರು ಇದೇ ಕಾಂಗ್ರೆಸ್ನವರು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಓಟ್ ಹಾಕುವಂಥ ಹಕ್ಕು ತಂದುಕೊಟ್ಟಂಥ ಮಹಾಪುರುಷ. ಆ ಓಟ್ ಹಾಕ್ತಕ್ಕಂಥ ಹಕ್ಕು ತಂದುಕೊಟ್ಟಂಥ ಮಹಾಪುರುಷನ 3 ಚುನಾವಣೆಗಳಲ್ಲಿ ಸೋಲಿಸಿದಂಥವ್ರು ಈ ದೇಶದ. ಸೊ ಆಮೇಲೆ ಇವತ್ತು ಕಾಂಗ್ರೆಸ್ನವ್ರು ಮಾತಾಡ್ತವ್ರು, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ರಚನಾ ಸಭೆ ಕರಡು ಸಮಿತಿ ಅಧ್ಯಕ್ಷರು ಮಾಡಿದ್ವಿ ಅಂತ. ನಾಚಿಕೆ ಆಗಬೇಕು ಇವ್ರಿಗೆ. ಮೊದಲನೇ ಬಾರಿ 46ರಲ್ಲಿ ಸೌತ್ ಬಾಂಬೆನಲ್ಲಿ ಚುನಾವಣೆಗೆ ನಿಂತಾಗ ನಾನು ಆಗಲೇ ಹೇಳ್ದಂಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಿಲ್ಲಿಸಿ ಕಮ್ಯುನಿಸ್ಟ್, ಸೋಷಿಯಲಿಸ್ಟ್, ಹಿಂದೂ ಮಹಾಸಭಾ, RSS ಎಲ್ಲರೂ ಸೇರ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದ್ರು. ಈಗ ಅಪ್ಡೇಟ್ ಆಗಿದ್ದೀವಿ. ಆಧುನಿಕ ಪ್ರಪಂಚದಲ್ಲಿ ಅಂಬೇಡ್ಕರ್ ಅವರ ಚರಿತ್ರೆಗಳು ಅಥವಾ ಅವರ ಇತಿಹಾಸ ಉಳ್ಕೋಬೇಕು ಅಂದರೆ ಅಂಬೇಡ್ಕರ್ ಅವರ ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತೀರಾ? ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಿದ್ಯಾವಂತರಾಗಿದ್ದೀರಾ, ಜಾಗೃತರಾಗಿದ್ದೀರಾ, ತಮ್ಮ ಹಕ್ಕನ್ನು ಪಡ್ಕೊಂಡಿದ್ದೀರಾ, ಅವರೆಲ್ಲರೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಆಗಿನೇ ಕೆಲಸ ಮಾಡಬೇಕು ಅಂತ ಹೇಳ್ತೀರಾ? ಸಂವಿಧಾನ ಉಳಿಬೇಕು ಅಂದರೆ, ಸಂವಿಧಾನ ಉಳಿಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಬರಹಗಳನ್ನ ದಯಮಾಡಿ ಓದಿ, ಸಿದ್ಧಾಂತವನ್ನು ಮೈಗೂಡಿಸ್ಕೊಳ್ಳಿ, ಆಚರಣೆ ಮಾಡ್ಕೊಳ್ಳಿ, ದಯಮಾಡಿ ಆಚರಣೆಗೆ ತನ್ನಿ ಅದನ್ನು. ಸೊ ಇದು ಯಾವುದೂ ಮಾಡಲಿಲ್ಲ ಅಂದರೆ ನೋಡಿ, ಈ ಸಮಾಜವನ್ನು ದಿಕ್ ತಪ್ಪಿಸ್ಲಿಕ್ಕೆ ಈಗ ಕಾಂಗ್ರೆಸ್ BJP ಎರಡು ಮನುವಾದಿ ಪಾರ್ಟಿಗಳು, ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ. ಇವರು ಅಧಿಕಾರಕ್ಕೋಸ್ಕರ, ಓಟ್ಗೋಸ್ಕರ ಯಾವ ತಂತ್ರ ಕುತಂತ್ರವನ್ನು ಬೇಕಾದರೂ ಮಾಡ್ತಾರೆ ಇವರು. ಸೊ ಹಂಗಾಗಿ ಇವರಿಂದ ಎಚ್ಚರಿಕೆಯಿಂದ ಇರಬೇಕು. ಕಾಂಗ್ರೆಸ್ನವ್ರಿಗೂ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಂವಿಧಾನ ರಚನಾ ಸಭೆಗೆ ಜೈಸೂರ್ ಮತ್ತು ಕುಲ್ನಾ ಕ್ಷೇತ್ರದಿಂದ ಮುಸ್ಲಿಂ ಲೀಗಿನ ಬೆಂಬಲ ಪಡ್ಕೊಂಡು ಪಾರ್ಲಿಮೆಂಟ್ಗೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬಂದಾಗ ಆ ಕ್ಷೇತ್ರವನ್ನು ಪೂರ್ವ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟು ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯಿಂದ ಆಚೆ ಇರೋ ಥರ ಮಾಡಿದ್ರು ಇವರು. ಸೊ ಅಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿ ಲಂಡನ್ಗೆ ಹೋಗಿ ಆವತ್ತಿನ ರಾಣಿ ಎಲಿಜಬೆತ್, ಕ್ಲೆಮೆಂಟ್ ಅಟ್ಲಿ, ವಿರೋಧ ಪಕ್ಷದ ನಾಯಕ ರಾಮ್ಸೆ ಮೆಕ್ಡೊನಾಲ್ಡ್ ಇವರೆಲ್ಲರ ಬೆಂಬಲವನ್ನು ಪಡ್ಕೊಂಡು ಅವರು ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗಿರೋದು. ಅವರ ಬೆದರಿಕೆಗೇ ಪೂನಾ ಕ್ಷೇತ್ರದಲ್ಲಿ ನೋಡಿ, ಮೀಸಲು ಕ್ಷೇತ್ರಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದವರು, ಗೆದ್ದಂಥ ಕ್ಷೇತ್ರವನ್ನು ಪೂರ್ವ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿದ್ದಂಥ ಕಾಂಗ್ರೆಸ್ನವರು, ಪೂನಾ ಕ್ಷೇತ್ರದಲ್ಲಿ ಗೆದ್ದಿದ್ದಂಥ, ಜನರಲ್ ಕ್ಷೇತ್ರದಲ್ಲಿ ಗೆದ್ದಿದ್ದಂಥ ಡಾಕ್ಟರ್ ಜೈಕರ್ ಅಂತಕ್ಕಂಥ ವ್ಯಕ್ತಿ ಕೈಲಿ ರಾಜೀನಾಮೆ ಕೊಡಿಸಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಚುನಾವಣೆಗೆ ನಿಲ್ಲಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಅವತ್ತು ಇದೇ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವ್ರಿಗೆ ನೀವು ಕಾಂಗ್ರೆಸ್ ಟಿಕೆಟಿಂದ ನಿಂತ್ಕೊಳ್ಳಿ, ನಾವು ನಿಮ್ಮನ್ನು ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿದಾಗ ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಕಾಂಗ್ರೆಸ್ ಟಿಕೆಟ್ ಅಂತದ್ದು ನಾಯಿ ಬೆಲ್ಟ್ ಇದ್ದಂಗೆ ಅಂತ. ಆ ನಾಯಿ ಬೆಲ್ಟ್ನ ಹಾಕ್ಸ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ, ಬೇರೆಯವ್ರನ್ನ ನೋಡ್ಕೊಳ್ಳಿ, ನನಗೆ ನಂದೇ ಪಾರ್ಟಿ ಇದೆ, ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್. ಹಾಗಾದರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತರ ನಾಯಕರುಗಳಿಗೆಲ್ಲ ಈಗ ನಾಯಿ ಬೆಲ್ಟ್ ಹಾಕೊಂಡಿದ್ದಾರೆ ಅಂತನಾ? ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಓದಿ, ವಾಟ್ ಕಾಂಗ್ರೆಸ್ ಆ್ಯಂಡ್ ಗಾಂಧಿ ಹ್ಯಾವ್ ಡನ್ ಟು ಅನ್ಟಚಬಲ್ಸ್ ಪುಸ್ತಕ ಓದಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಬಾಬಾ ಸಾಹೇಬರು, ಅಸ್ಪೃಶ್ಯರು ಕಾಂಗ್ರೆಸ್ ಮತ್ತು ಇತರ ಯಾವುದೇ ಮೇಲ್ವರ್ಗದ ಪಾರ್ಟಿಗಳಲ್ಲಿರೋಂಥವ್ರು ಮೂಗುದಾರ ಹಾಕಿಸಿಕೊಂಡ ಎತ್ತುಗಳ ಥರ ಇದ್ದಾರೆ.
ಬಾಯಿ ಕಟ್ಟಿಸಿಕೊಂಡ ನಾಯಿಗಳ ಥರ ಇದ್ದಾರೆ ಅಂತ. ಸೊ ಇದು ನಾನು ಹೇಳ್ತಾ ಇರೋದಲ್ಲ, ಇಟ್ ಇಸ್ ನಾಟ್ ಮೈ ವರ್ಡ್ಸ್, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ವರ್ಡ್ಸ್. ಇಷ್ಟೆಲ್ಲ ಓದ್ಕೊಂಡು ಅಲ್ಲಿ ಗುಲಾಮ್ಗಿರಿ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಏನು ಹೇಳಬೇಕು? ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾನಸಿಕ ಗುಲಾಮ್ಗಿರಿ ಅಂತ ಹೇಳಿದ್ದು. ಈಗ ಒಳ್ಳೆ ವಿಚಾರಗಳು ಹೇಳಿದ್ರಿ, ಓಕೆ, ನೀವೇನು ಹೇಳಿದ್ರೆ ಅದಷ್ಟು ದಾಖಲಾತಿ ಆಗಿದೆ, ಸಾಕಷ್ಟು ವಿಚಾರಧಾರೆಗಳಾಗುತ್ತೆ, ಪರಸ್ಪರ ವಿಚಾರ ವಿನಿಮಯ ಮಾಡ್ಕೊಳ್ತೀವಿ. ಬಟ್ ಪ್ರಾಸಿಕ್ಯೂಷನ್ ಆಗ್ತಾ ಇಲ್ಲ, ಅದು ಪ್ರಾಕ್ಟಿಕಲಿ ಬರ್ತಾ ಇಲ್ಲ. ಔಟ್ಪುಟ್ ಏನು ಅಂತ ಹೇಳಿದ್ರೆ ಜೀರೋ. BSPಗೆ ಬಂದಂಥ ನಾಯಕರುಗಳು ಆನೆ ಮೇಲೆ ಕೂತ್ಕೊಂಡು ಮಹಾರಾಜರಾದರು, ಆದರೆ ಇಳಿತಾ ಹೋಗ್ಬೇಕಾದ್ರೆ ಆನೆಗೆ ಹೇಗೆ ಚುಚ್ಚಿದ್ರು ಅನ್ನೋದು ಆ BSP ಆನೆಗೊಂದಕ್ಕೆ ಗೊತ್ತು ಅನ್ನೋದು ಚರ್ಚೆ ನಡೀತಾ ಇದೆ. ನಿಜನಾ ಅಂತ? ಇದು ಖಂಡಿತ ಇದು ಈ ರಾಜ್ಯ ಕಂಡಂತ ದುರಂತ. ಅದು BSP ನಲ್ಲಿ ಬಹಳಷ್ಟು ಜನ ಬಂದ್ರು, ಹೆಸರನ್ನ ಮಾಡ್ಕೊಂಡ್ರು, ಆನೆ ಮೇಲೆ ಸವಾರಿನೂ ಕೂಡ ಕೆಲವರು ಮಾಡಿದ್ರು, ಮಹಾರಾಜರುಗಳಾದ್ರು. ಆದರೆ ಇಳಿದು ಹೋಗುವಾಗ ಈಟಿ ತಗೊಂಡು ಆನೆಗೆ ಚುಚ್ಚಿ ಆ ಆನೆಯನ್ನು ಕೊಲ್ಲಬೇಕು ಅಂತಕ್ಕಂಥ ದುರುದ್ದೇಶದಿಂದ ಆ ಘಾಸಿ ಮಾಡಿ ಹೊರಟೋಗಿದ್ದಾರೆ. ಹಾಗಾಗಿ ಇವತ್ತು ಬಹುಜನ್ ಸಮಾಜ್ ಪಾರ್ಟಿಗೆ ಒಂದಷ್ಟು ಹಿನ್ನಡೆ ಆಗಿದೆ. ಆದರೆ ಈ ದೇಶದ ಅಂಬೇಡ್ಕರ್ವಾದಿಗಳು, ನಾನು ಆಗಲೇ ಹೇಳಿದ್ನಲ್ಲ, ಯಾರ್ಯಾರು ಅಧಿಕಾರವನ್ನು ಪಡ್ಕೊಂಡಿದ್ರು, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು BJPನಲ್ಲಿರ್ತಕ್ಕಂಥ BSPನಲ್ಲಿ MLA ಆಗಿ BSP ಏನು ಮಂತ್ರಿಯಾಗಿ BSPಯಿಂದ ಆಚೆ ಹೋದಂಥ ಎನ್ ಮಹೇಶ್ ಇವತ್ತು ಕೇಸರಿ ಪಕ್ಷವನ್ನು BJPಯನ್ನು ಸೇರಿಕೊಂಡು ಅಲ್ಲಿರ್ತಕ್ಕಂಥವ್ರಿಗೆ ನಿಮಗೆ ದಲಿತರು ಓಟ್ ಬೇಕಂತಂದರೆ ನೀಲಿ ಟವಲ್ ಹಾಕ್ಕೊಳ್ಳಿ, ನಿಮಗೆ ದಲಿತರು ಓಟ್ ಬೇಕಂದರೆ ಅಂಬೇಡ್ಕರ್ ಹೆಸರು ಹೇಳಿ, ನಿಮಗೆ ದಲಿತರು ಓಟ್ ಬೇಕಂತಂದರೆ ಸಂವಿಧಾನದ ಹೆಸರು ಹೇಳಿ ಅಂತೇಳಿ ಅಲ್ಲಿ ಇರ್ತಕ್ಕಂಥವ್ರಿಗೆ ತನ್ನ ಸ್ವಾರ್ಥಕ್ಕೋಸ್ಕರ BSPಯಲ್ಲಿ ಏನು ಸಂವಿಧಾನದ ಬಗ್ಗೆ ಏನು ಕಾರ್ಯಕ್ರಮಗಳನ್ನು, ಅಂಬೇಡ್ಕರ್ ಬಗ್ಗೆ ಕಾರ್ಯಕ್ರಮಗಳನ್ನ ರೂಪಿಸಿದ್ವೋ ಅದನ್ನೇ ತಿರುಚಿ ಇವತ್ತು BJPಯ ಒಳಗಡೆ ಇಂಪ್ಲಿಮೆಂಟ್ ಮಾಡಿ ಇವತ್ತು ದಲಿತರನ್ನ ದಿಕ್ತಪ್ಸಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಅವರು ಸಕ್ಸಸ್ ಆಗಲ್ಲ. ಯಾಕೆ ಅಂತಂದರೆ ಇಲ್ಲಿ ಈ ಮನುಷ್ಯ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳ್ತಾ ಇದ್ರೆ ಅಲ್ಲಿ ಅಮಿತ್ ಶಾ ಪಾರ್ಲಿಮೆಂಟ್ ಒಳಗಡೆ ನಿಂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಒಂದು ಕಡೆ ಈ ರೀತಿ BJPಯವರು ಅಪಮಾನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ, ಕಾಂಗ್ರೆಸ್ ಮತ್ತು BJP ಬೇರೆ ಬೇರೆ ಅಲ್ಲ, ಒಂದೇ ನಾಣ್ಯದ ಎರಡು ಮುಖಗಳಿವರು. ಮತ್ತೆ ಪದೇ ನಮ್ಮ ಜನಕ್ಕೆ ಅರ್ಥ ಆಗಬೇಕಾಗಿರೋದೇನಂತಂದರೆ, ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಓಟು ನಮಗಿಲ್ಲ ಅಂತ ಹೇಳಿದರೆ ಈ ಕಾಂಗ್ರೆಸ್ ಮತ್ತು BJPಯವರು SC STಗಳ ಕಡೆ ತಿರುಗು ಕೂಡ ನೋಡ್ತಾ ಇರಲಿಲ್ಲ. ಇವತ್ತು ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ ಅಂತೇಳಿ ಕಾರ್ಯಕ್ರಮ ಮಾಡಕ್ಕೆ ಹೊರಟಿದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಈ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ 1952ರಲ್ಲಿ ಚುನಾವಣೆಗೆ ನಿಂತ್ಕೊಂಡ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಲಿಕ್ಕೆ ಸ್ವತಃ ನೆಹರು 2 ಬಾರಿ ಅಂಬೇಡ್ಕರ್ ಸ್ಪರ್ಧೆ ಮಾಡಿದ್ದಂಥ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಅಂಬೇಡ್ಕರ್ ವಿರುದ್ಧ ಕ್ಯಾನ್ವಾಸ್ ಮಾಡಿ ಸೋಲಿಸ್ತಾರೆ. ಯಾವ ಥರ ಅಭಿಯಾನ ಮಾಡುತ್ತೆ ಹಾಗಾದ್ರೆ? ಈಗ ಜೈ ಭೀಮ್ ಆಯಿತು, ಜೈ ಬಾಪು ಆಯಿತು, ಜೈ ಸಂವಿಧಾನ ಆಯಿತು, ಎಲ್ಲವೂ ಕೂಡ ಅವರೇ ತಗೊಬಿಟ್ಟಿದ್ದಾರೆ, ಪ್ಯಾಟೆಂಟ್ ತಗೊಬಿಟ್ಟಿದ್ದಾರೆ. ಅಂಬೇಡ್ಕರ್ ಸಂವಿಧಾನ ಇವೆಲ್ಲನೂ ನಾವೇ ಮಾಡ್ತಿದ್ವಿ ಸಮಾವೇಶ ಅಂತ. ಅವೆರಡೂ ಪಕ್ಷಗಳ ಧೋರಣೆಗಳ ವಿರುದ್ಧ BSPಯ ರೋಲ್ ಏನಂತ, ನೀವು ಹೇಗೆ ಜನನ ಜಾಗೃತಿ ಮೂಡಿಸ್ತೀರಾ ಅಂತ ಈಗ ಭಾಳ ಸ್ಪಷ್ಟವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಕಾಂಗ್ರೆಸ್ ವಿರುದ್ಧ ವಾಟ್ ಕಾಂಗ್ರೆಸ್ ಆ್ಯಂಡ್ ಗಾಂಧಿ ಹ್ಯಾವ್ ಡನ್ ಟು ಅನ್ಟಚಬಲ್ ಅಂತ ಪುಸ್ತಕ ಬರೆದಿದ್ರು. ಈಗ ನಾವು ವಾಟ್ ಕಾಂಗ್ರೆಸ್ BJP ಆ್ಯಂಡ್ RSS ಹ್ಯಾವ್ ಡನ್ ಟು ಅನ್ಟಚಬಲ್ಸ್ ಅಂತೇಳಿ ಹಳ್ಳಿಗಳಿಗೆ ಇವತ್ತು ನಾವು ಕಾರ್ಯಕ್ರಮ ಹಾಕೋತೀವಿ. ಈ BJP, ಕಾಂಗ್ರೆಸ್ ಮತ್ತು RSS ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಕ್ಕೆ ಎಸಗ್ತಾ ಇರ್ತಕ್ಕಂಥ ದ್ರೋಹ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ದಿಕ್ತಪ್ಪಿಸ್ತಾ ಇರ್ತಕ್ಕಂಥ ಕೆಲಸಗಳೇನು ಅಂತಕ್ಕಂಥದ್ದನ್ನ ನಾವು ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಕಾರ್ಯಕ್ರಮಗಳನ್ನ ಹಾಕೋತೀವಿ. ಈ BJP ಮತ್ತು ಕಾಂಗ್ರೆಸ್ ಹಾಗೂ RSS, ಏಕೆಂದರೆ ಇವು ಮೂರು ನೋಡಿ, RSSಗೆ ಜನ್ಮ ಕೊಟ್ಟಿದ್ದು ಕಾಂಗ್ರೆಸ್. ಆ್ಯಕ್ಚುಲಿ ಕಾಂಗ್ರೆಸ್ ಒಳಗಿದ್ದಂಥ ಎಡ್ಗೇವಾರು, ಗೋಳ್ವಲ್ಕರ್ ಇವರೆಲ್ಲ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಆಚೆ ಬಂದು RSS ಕಟ್ಟಿದ್ರು. ನಾನು ನಿಮ್ಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನೀವು ಇದ್ರಿ, ಸೆಕ್ರೆಟರಿ ಆಗಿದ್ರಿ, ಅಧ್ಯಕ್ಷ ಆಗಿದ್ರಿ, ಮತ್ತೊಬ್ರು ಯಾರೋ ಅಧ್ಯಕ್ಷರಾಗ್ತಾರೆ, ಹೋಗ್ತಾರೆ. ನೀವು ಹೇಳಿದ್ರಿ ಈ BSP ಅನ್ನೋ ಒಂದು ಆನೆ ಏನಿತ್ತು ಅದು ನೈತಿಕತೆಯನ್ನು, ವಿಚಾರಧಾರೆಗಳನ್ನು ಇಟ್ಕೊಂಡು ತಾನು ನಡೆದಿದ್ದೇ ದಾರಿ ಅಂತ ಹೋಗಿದ್ದಕ್ಕೆ ಇವತ್ತು ದಲಿತರ ಬಗ್ಗೆ ಒಂದು ಭಯ, ಗೌರವ ಈ ದೇಶದಲ್ಲಿ ಬಂತು ಅಂತ. ಅಟ್ ಎ ಸೇಮ್ ಟೈಮ್ ಹೇಳ್ತೀರಾ ಈ ಒಂದು BSP ಆನೆ ಮೇಲೆ ಸವಾರಿ ಮಾಡಿ ಮಹಾರಾಜರಾಗಿ ಅಧಿಕಾರದಿಂದ ಇಳಿಬೇಕಾದ್ರೆ ಆನೆಗೆ ಬ್ಯಾಕು ಈಟಿಯಿಂದ ಚುಚ್ಬಿಟ್ರು ಅಂತ. ನೀವು ಇದೇ ಕೆಲಸನ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ನೋಡಿ, ಇದಕ್ಕೆ ನಾನು ನಿಮಗೆ ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾನು 1993ರಿಂದ ಬಹುಜನ್ ಚಳವಳಿಲಿದ್ದೀನಿ. ನಾನು ವಿದ್ಯಾರ್ಥಿ ದೆಸೆಯಿಂದ ಹಿಡಿದು ಈಗ ನನಗೆ 49 ವರ್ಷ, 50 ವರ್ಷ, ಓಕೆ, 17 ವರ್ಷದಲ್ಲಿ ನಾನು ಪಾರ್ಟಿಗೆ ಬಂದವನು. ಸೊ ಆವತ್ತಿಂದ ಇವತ್ತಿನವರೆಗೆ ನಾನು ವ್ಯಕ್ತಿ ನಂಬ್ಕೊಂಡು ಬಂದಿಲ್ಲ, ಸಿದ್ಧಾಂತವನ್ನು ನಂಬ್ಕೊಂಡು ಬಂದಿದ್ದೀವಿ. ಈ ಸಿದ್ಧಾಂತಕ್ಕೆ ದ್ರೋಹ ಬಗೆತಕ್ಕಂಥದ್ದು ಈ ನನ್ನ ಉಸಿರಿರೋವರೆಗೂ ಕೂಡ ಸಾಧ್ಯ ಇಲ್ಲ. ನಾನು ಬಹುಜನ್ ಸಮಾಜ್ ಪಾರ್ಟಿ, ಅದಕ್ಕೆ ನನ್ನ ಬದ್ಧತೆ, ನನ್ನ ಪಕ್ಷದ ಮೇಲಿನ ಪ್ರಾಮಾಣಿಕತೆಯನ್ನು ನೋಡೇ
ಅಕ್ಕ ಮಾಯಾವತಿಯವರು ನನ್ನನ್ನು 2ನೇ ಬಾರಿಗೆ ಈ ರಾಜ್ಯಕ್ಕೆ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಜನ ಬದ್ಧತೆ ಸಿದ್ಧಾಂತ ಅಂಬೇಡ್ಕರ್ ವಾದ ಅಂತ ಹೇಳ್ಕೊಂಡೇ ಬಂದಿರ್ತಾರೆ. ಅಧಿಕಾರ ಸಿಕ್ತು ಅಂತ ಹೇಳಿದ್ರೆ ಬದ್ಧತೆನೂ ಇರಲ್ಲ, ನೈತಿಕತೆನೂ ಇರಲ್ಲ. ಅದು ಎಲ್ಲರೂ ಆ ಕೆಲಸ ಮಾಡಲ್ಲ. ಈಗ ಎಲ್ಲರೂ ಆ ಕೆಲಸ ಮಾಡಿದ್ರೆ ಈಗ ಅಕ್ಕ ಮಾಯಾವತಿಯವ್ರಿಗೆ ಬೇಕಾದಷ್ಟು ಅವಕಾಶಗಳಿತ್ತಪ್ಪ. BSP BJP ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ರೆ ಅಲ್ಲಲ್ಲ ನಾನು ಹೇಳೋದು ರಾಜ್ಯ ಮತ್ತು ರಾಜ್ಯಾಧ್ಯಕ್ಷರ ವಿಚಾರವನ್ನು ನಾನು ಮಾತಾಡ್ತಿಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕಿ ಅಕ್ಕ ಮಾಯಾವತಿಯವರು ಕೂಡ ಅಧಿಕಾರ ಇಲ್ಲ ಅಂತ ಹೇಳಿದ್ರು ಕೂಡ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯ ಮನೆ ಬಾಗಿಲಿಗೆ ಹೋಗಿಲ್ಲ. ನಮ್ಗೆ ಅವರೇ ಆದರ್ಶ. ಬಾಬಾ ಸಾಹೇಬ್ ಅಂಬೇಡ್ಕರೇ ನಮ್ಗೆ ಆದರ್ಶ. ಮಾನ್ಯವರು ಕಾಂಶಿರಾಮ್ ಸಾಹೇಬ್ರೇ ನಮ್ಗೆ ಆದರ್ಶ. ಕರ್ನಾಟಕದಲ್ಲಿ ವಿಧಾನಸೌಧಕ್ಕೆ ಆನೆ ಯಾವಾಗ ಎಂಟ್ರಿ ಕೊಡುತ್ತೆ ಅಂತ ಸರ್? ನಾವು 2028ಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಕನಿಷ್ಠ 10 ಜನ ಈ ಸಾರಿ ಗೆಲ್ಲಬೇಕಂತ. ಅದಕ್ಕೆ ಪೂರಕವಾಗಿ ನಾವು 224 ಕ್ಷೇತ್ರಗಳಲ್ಲಿ 50 ಕ್ಷೇತ್ರಗಳನ್ನು ಪ್ರಿಯಾರಿಟಿ ಅಂತೇಳಿ ಆಯ್ಕೆ ಮಾಡಿಕೊಂಡು ಕೆಲಸ ಶುರು ಮಾಡಿದ್ದೀವಿ. ನಮಗೆ 2033 ಬಹುಜನ್ ಸಮಾಜ್ ಪಾರ್ಟಿಯನ್ನು ಬಿಟ್ಟು ಕರ್ನಾಟಕದಲ್ಲಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ತೀವಿ. ಮತ್ತು ನಮ್ಗೆ ಆ ವಿಶ್ವಾಸ ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ಇರ್ತಕ್ಕಂಥ ಟೀಮ್ ಇದೆಯಲ್ಲ, ಬಹುಜನ್ ಸಮಾಜ್ ಪಾರ್ಟಿಯ ಟೀಮ್ ಏನಿದೆ, ಈಗ ಎಲ್ಲ ಯಂಗ್ಸ್ಟರ್ಸ್ ಬಿಲೋ 50 ಇಯರ್ಸ್. ಅಲ್ಲ ಸರ್, ಒಂದು ಪಕ್ಷವನ್ನು ಕಟ್ಟೋದು, ಅದನ್ನು ಅಧಿಕಾರಕ್ಕೆ ತರೋದು, 224 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಸೋದು ಅಂದರೆ ಒಂದು ಪುಸ್ತಕವನ್ನು ಓದಿದಾಗಲ್ಲ, ಒಂದು ಪ್ರೆಸ್ ಮೀಟ್ ಮಾಡಿದಾಗಲ್ಲ, ಒಂದು ಇಂಡೋರ್ನಲ್ಲಿ ಮೀಟಿಂಗ್ ಮಾಡಿದಷ್ಟು ಸುಲಭ ಅಲ್ಲ. ಇದರ ಅರಿವು ನಿಮಗಿದೆಯಾ ಅಂತ? ನೋಡಿ, ನಾನು ಆಗಲೇ ಹೇಳಿದೆ, ನನಗೆ ಬಹುಜನ್ ಸಮಾಜ್ ಪಾರ್ಟಿ ಕಳೆದ 30 ವರ್ಷಗಳಿಂದ ನಾನು ಪಕ್ಷದ ಒಳಗಡೆ ಇದ್ದೀನಿ. ಇದರ ಆಗು ಹೋಗುಗಳ ಬಗ್ಗೆ ಐ ವಿಟ್ನೆಸ್ ಇದ್ದೀನಿ ಕರ್ನಾಟಕದಲ್ಲಿ. ಬಹುಜನ್ ಸಮಾಜ್ ಪಾರ್ಟಿಯ ಮುಂದೆ ಇರತಕ್ಕಂಥ ಸವಾಲುಗಳೇನು ಅಂತಲೂ ಗೊತ್ತು. ಆ ಸವಾಲುಗಳನ್ನು ಮೀರಿ ಪಕ್ಷವನ್ನು ಕಟ್ಟೋದು ಹೇಗೆ ಅಂತಲೂ ಕೂಡ ನಮಗೆ ಗೊತ್ತಿದೆ. ಸಾಕಷ್ಟು ಜನ ದಲಿತ ಸಮುದಾಯದಲ್ಲಿ ಇರ್ತಕ್ಕಂಥ ಒಂದಷ್ಟು ಬ್ಯೂರೋಕ್ರಾಟ್ಗಳು, ಅಫಿಷಿಯಲ್ಗಳು ಆರ್ಥಿಕ ಸಂಪನ್ಮೂಲವನ್ನು ಬಿಹೈಂಡ್ ದ ಸ್ಕ್ರೀನ್ ಕೊಡ್ತಾ ಇದ್ರು BSPಗೆ ರಾಜ್ಯದಲ್ಲಿ. ಬಟ್ ಆ ಸಂಪನ್ಮೂಲಗಳ ಕಟ್ಟಾಗ್ಬಿಟ್ಟಿದೆ ಅಂತ ನಿಜನಾ? ಖಂಡಿತವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿ ಈ ಹಿಂದೆ MLA ಆಗಿದ್ದಂಥ ಕೊಳ್ಳೇಗಾಲದ N ಮಹೇಶ್ ಅವರು ಇಡೀ ರಾಜ್ಯದ ನೌಕರರು, SC/ST ನೌಕರರು, ಸಾಮಾನ್ಯ D ಗ್ರೂಪಿಂದ IAS ಅಧಿಕಾರಿಗಳವರೆಗೆ BSPಯನ್ನು ಗೆಲ್ಲಿಸ್ಬೇಕಂತ ಅವರಿಗೆ ಸಪೋರ್ಟ್ ಮಾಡಿದ್ದಿದೆ. ಅದೆಲ್ಲ ಬೆಂಬಲವನ್ನು ತಗೊಂಡು ಗೆದ್ದಂಥ N ಮಹೇಶ್ BSPಗೆ ತದ್ವಿರುದ್ಧವಾದಂಥ, ಅಂಬೇಡ್ಕರ್ ಸಂವಿಧಾನಕ್ಕೆ ತದ್ವಿರುದ್ಧವಾದಂತಹ, ಅಂಬೇಡ್ಕರ್ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಂತಹ BJPಗೆ ಅವರು ಸೇರಿಕೊಂಡದ್ರಿಂದ ನಮ್ಮ ನೌಕರ ವರ್ಗ ಬಹುಜನ್ ಸಮಾಜ್ ಪಾರ್ಟಿಯ ಬಗ್ಗೆ ಅವ್ರಿಗೆ ಇಷ್ಟೆಲ್ಲ ಬೆಂಬಲವನ್ನು ಪಡ್ಕೊಂಡು ಗೆದ್ದಂಥ ವ್ಯಕ್ತಿಯೇ ಈ ರೀತಿ ಅಂಬೇಡ್ಕರ್ ವಾದಿ ನಾನು ಅಂತೇಳಿ ಗಂಟೆಗಟ್ಟಲೆ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಮಾತಾಡ್ತಿದ್ದವರೇ ಈ ರೀತಿ ಮೋಸ ಮಾಡ್ತಾರೆ ಅಂತಂದರೆ ನಾವು ಯಾರನ್ನು ನಂಬೋದು ಯಾರನ್ನು ನಂಬೋಕ್ಕೆ ಸಾಧ್ಯ ಅನ್ನೋಂಥ ಒಂದು ಡೈಲಮದಲ್ಲಿ ಅವ್ರನ್ನ ತಳೆದಂಥ ಒಂದು ಕುಖ್ಯಾತಿ ಈ N ಮಹೇಶ್ ಅವ್ರಿಗೆ ಸಲ್ಲುತ್ತೆ. ಹಾಗಾಗಿ ಬಹುಜನ್ ಸಮಾಜ್ ಪಾರ್ಟಿಗೆ ಇದ್ದಂಥ ನೌಕರ ವರ್ಗದ ಏನು ಬೆಂಬಲ ಇತ್ತು ಅದು ಕಡಿಮೆ ಆಗಿದೆ. ಸೊ ಆದರೆ ಈಗ BJP, ಕಾಂಗ್ರೆಸ್ಸು ಎಲ್ಲ ಸರ್ಕಾರಗಳು SC/ST ನೌಕರನ್ನ, SC/ST ಹಿಂದುಳಿದ ಜಾತಿಗಳ ಹಕ್ಕುಗಳನ್ನು ದಮನ ಮಾಡ್ತಾ ಇರೋದು ನೋಡಿದ್ರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಪರ್ಯಾಯ ಶಕ್ತಿ BSPಯೇ ಅಂತಕ್ಕಂಥ ಅರಿವು ಇವತ್ತಾಗ್ತಾ ಇದೆ. ಸೊ ಆ ಕಾರಣಕ್ಕೆ ನಾನು ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಈ ಬಹುಜನ ಸಮಾಜಕ್ಕೊಂದು ಮನವಿ ಮಾಡ್ಕೊಳ್ತೇನೆ. ಈ BJPಯ ಭೀಮ ಸಮ್ಮೇಳನ ಆಗಲಿ ಅಥವಾ ಸಂವಿಧಾನ ಗೌರವ ಅಭಿಯಾನ ಆಗಲಿ, ಇದೆರಡೂ ಕೂಡ ಬೂಟಾಟಿಕೆಯ ಕಾರ್ಯಕ್ರಮಗಳು. ಅಂಬೇಡ್ಕರ್ ಅವ್ರನ್ನ ತೇಜೋವಧೆ ಮಾಡಿದಂಥವ್ರು, ಅಂಬೇಡ್ಕರ್ ಬಗ್ಗೆ ಕನಿಷ್ಠ ಗೌರವ ಇಲ್ಲದೆ ಇರತಕ್ಕಂಥವ್ರು ಇವತ್ತು ನಾವು ಗೋ ಬ್ಯಾಕ್ ಅಭಿಯಾನ ಮಾಡೋದಕ್ಕಿಂತ ಇವರ ಮುಖವಾಡವನ್ನು ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಟ್ ದಿ ಸೇಮ್ ಟೈಮ್ ಯಾವ ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ 3 ಸಾರಿ ಸೋಲಿಸಿ ಅವಮಾನ ಮಾಡ್ತೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದೆಹಲಿನಲ್ಲಿ ಅವರು ತೀರ್ಕೊಂಡಾಗ ಸಮಾಧಿಗೂ ಕೂಡ ಜಾಗ ಕೊಟ್ಟಿಲ್ವೋ, ಅಂಬೇಡ್ಕರ್ ಸಂವಿಧಾನವನ್ನು ಜಾರಿನೇ ಮಾಡ್ದೇನೆ ಅದಕ್ಕೆ 78 ತಿದ್ದುಪಡಿಗಳನ್ನ ಮಾಡ್ತೋ ಅಂಥ ಕಾಂಗ್ರೆಸ್ ಇವತ್ತೇನು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಭಿಯಾನ ಹಮ್ಮಿಕೊಂಡಿದೆ. ಈ ಜೈ ಬಾಪುಗೂ ಜೈ ಭೀಮ್ಗೂ ಸಂಬಂಧ ಇಲ್ಲ. ಜೈ ಭೀಮ್ಗೆ ಸಂಬಂಧ ಇದೆ ಅಂದ್ರೆ ಬಹುಜನ್ ಸಮಾಜ್ ಪಾರ್ಟಿಗೆ. ಸೊ ಈ ನಿಟ್ಟಿನಲ್ಲಿ ನಾವು ಜಾಗೃತರಾಗಬೇಕಂತೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಜೈ ಭೀಮ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು BSP ರಾಜ್ಯ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರ ಮಾತು. ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಾರತ ದೇಶ, ಸಂವಿಧಾನ ಬದಲಾವಣೆ, ಜೈ ಭೀಮ್ ಅಭಿಯಾನ ಯಾರು ಮಾಡಬೇಕು, ಯಾಕೆ ಮಾಡ್ತಿದ್ದಾರೆ, ದೇಶದ ದೇವಾಲಯ, ಪ್ರಜಾತಂತ್ರ ವ್ಯವಸ್ಥೆಯ ದೇವಾಲಯ, ಸಂಸತ್ನಲ್ಲಿ ಗೃಹ ಸಚಿವರು ನಿಂತು ಮಾತಾಡಿದಂಥ ಮಾತುಗಳೇನು, ಆ ಡ್ಯಾಮೇಜ್ ಕಂಟ್ರೋಲ್ಗೆ BJP ಯಾವ ವ್ಯಕ್ತಿಗಳನ್ನು, ಯಾವ ಸಮುದಾಯದ ನಾಯಕರುಗಳನ್ನು ಬಳಸ್ಕೊಳ್ತಾ ಇದೆ, ಇದೆಲ್ಲವೂ ಕೂಡ ರಾಜ್ಯ ಮತ್ತು ದೇಶದ ಜನಗೆ ಗೊತ್ತಿದೆ. ಅಲ್ಟಿಮೇಟ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಕ್ಕೆ ನೇರವಾಗಿ ನಿಷ್ಠೂರವಾಗಿ ನಡ್ಕೊಳ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು BSP ಪಕ್ಷ. ಒಂದು ಸೆಕೆಂಡ್,
ಈ ಒಂದು ಅಹಿಂದ ಪ್ಯಾಟರ್ನ್ ಮತ್ತು ದಲಿತ ವರ್ಗ ಅಂಬೇಡ್ಕರ್ನ ಪ್ರೀತಿ ಮಾಡ್ತಕ್ಕಂಥವ್ರು BSPಯನ್ನು ಕೈ ಹಿಡಿತಾರೆ. ಒಂದಲ್ಲ ಒಂದು ದಿನ ರಾಜ್ಯದಲ್ಲಿ ವಿಧಾನಸೌಧಕ್ಕೆ ಆನೆ ಲಗ್ಗೆ ಇಡುತ್ತೆ ಅನ್ನೋ ಒಂದು ಭವಿಷ್ಯನ ಇಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.